ಒಟ್ಟಿನಲ್ಲಿ ಜೀವನ ಮಾಡೋದು ತುಂಬಾ ಈಸಿ, ಬಟ್ ಲಕ್ಸುರಿಯಾಗಿ ಬದುಕಬೇಕು ಅಂದ್ರೆ ಸ್ವಲ್ಪ ಕಷ್ಟ ಪಡಬೇಕು. ಮಾಡೋಣ, ಟ್ರೈ ಮಾಡೋಣ. ಆದ್ರೆ ಸ್ವಲ್ಪ ಇಂಪ್ರೂವ್ ಆಗ್ತೀವಿ, ಇಲ್ಲಾಂದ್ರೆ ಏನು ನಾವೇನು ಲಾಸ್ ಆಗಲ್ಲ ಅಲ್ವಾ. ಇಲ್ಲೇ ಇರ್ತೀವಿ, ಇಲ್ಲಾಂದ್ರೆ ಇನ್ನ ಬೆಟರ್ ಆಗಿ ಏನಾದ್ರು ಮಾಡ್ಬೋದು ಅಂತ ಯೋಚನೆ ಮಾಡ್ತೀವಿ. ಇಂದ ಸ್ಟಾರ್ಟ್ ಮಾಡಿದೆ. ಇವಾಗ ಒಂದು ಬಜಾಜ್ ಕ್ಯೂಟ್ ನ ತಗೊಂಡೆ. ಬಜಾಜ್ ಕ್ಯೂಟ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಆದ್ಮೇಲೆ ಬಜಾಜ್ ಕ್ಯೂಟ್ ಓನ್ ಆಯ್ತು. ಬಜಾಜ್ ಕ್ಯೂಟ್ ಓನ್ ಆದ್ಮೇಲೆ ಈಗ ಇದು ಸೆಕೆಂಡ್ ಹ್ಯಾಂಡ್ ಇಂಡಿಕನ್ ತಗೊಂಡಿದ್ದೀನಿ. ಸಂಪಾದನೆ ಮಾಡ್ತೀನಿ. ಎಲ್ಲ ಅಮೌಂಟ್ ನ ಮತ್ತೆ ಯಾವ್ದಾದ್ರು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡೋದಾ, ಇಲ್ಲಾಂದ್ರೆ ಬೇರೆ ಗಾಡಿಗಳ ಮೇಲೆ ಇನ್ವೆಸ್ಟ್ ಮಾಡೋದಾ, ಇದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ವಾಚ್ ಮಾಡ್ತಾ ಇರಿ. ನಾನು ಇಂಪ್ರೂವ್ ಆಗ್ತಾ ಇರ್ತೀನಿ, ನಮ್ ಜೊತೆಗೆ ನೀವು ಇಂಪ್ರೂವ್ ಆಗ್ತಾ ಇರಿ ಅಂತ ನಾನು ಅನ್ಕೊಂತೀನಿ. ಇದೇನು ಕಂಪ್ಲೀಟ್ ಕ್ಯಾಶ್ ಅಲ್ಲಿ ಇಲ್ಲ, ಇದು ಸಹ ಲೋನಲ್ಲೇ ಇಸ್ಕೊಂಡಿದ್ದೀನಿ. ಅತ್ಯಂತ ಕಡಿಮೆ ಬೆಲೆಗೆ, ಅತ್ಯಂತ ಕಡಿಮೆ EMI ಅಲ್ಲಿ ನಾನು ಈ ಗಾಡಿನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಎಲ್ಲ ದೇವ್ರ ದಯೆ ಇದೆ, ಎಲ್ಲರೂ ಆಶೀರ್ವಾದನೂ ಇರಬೇಕು ಅಂತ ಕೋರ್ಕೊಂತ ಡಿಸೈಡ್ ಮಾಡಿದ್ದೀನಿ. ನಾನು ಎಲ್ಲೇ ಇದ್ರೂ ರಿಟರ್ನ್ ಮನೆಗೆ ಹೋಗ್ಬಾರ್ದು ಅಥವಾ PG ಮಾಡಿದ್ರೆ PGಗೆ ಹೋಗ್ಬಾರ್ದು. ಕಂಪ್ಲೀಟ್ ಕಾರಲ್ಲೇ ಇರಬೇಕು. ಕಾರಲ್ಲಿ ಏನು ಅರ್ನಿಂಗ್ ಆಗುತ್ತೆ ಅದರಲ್ಲೇ ನಾನು ಪ್ರಾಫಿಟ್ನ ನೋಡಬೇಕು ಅಂತಿದ್ದೀನಿ. ಬಟ್ ಇದು ತುಂಬಾ ಕಷ್ಟ ಇದೆ. ಆಲ್ರೆಡಿ ನಾನು 1 ವೀಕ್ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀನಿ. ಹೇಳ್ಬೇಕು ಅಂದ್ರೆ ಡೈಲಿ ಫ್ರೆಶ್ ಆಗಬೇಕಾಗುತ್ತೆ. ಡೈಲಿ ಫ್ರೆಶ್ ಆಗ್ತಿದ್ರೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ನಮ್ಮ ಮೈಂಡು ಸರಿಯಾಗಿ ವರ್ಕ್ ಆಗಬೇಕು ಅಂದ್ರೆ ನಾವು ಚೆನ್ನಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಒಳ್ಳೆ ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದೇನೆ. ನಮಗೂ ಸ್ವಲ್ಪ ಮೈಂಡ್ ರಿಲೀಫ್ ಇರುತ್ತೆ. ಅದರ್ವೈಸ್ ನಮಗೂ ಸ್ವಲ್ಪ ಮಂಕ್ ಮೈಂಡ್ ಅಲ್ಲಿ ಇರುತ್ತೆ. ಬಟ್ ಸ್ನಾನ ಎಲ್ಲ ಒಂದು ವಾರ ಕಂಪ್ಲೀಟ್ ಇರಕ್ಕಾಗಲ್ಲ. ಒಂದಿನ ಬಿಟ್ಟು ಮ್ಯಾಕ್ಸಿಮಮ್ 2 ದಿನ ಬಿಟ್ಟು ಸ್ನಾನ ಮಾಡ್ಲೇಬೇಕು. ಅದರ್ವೈಸ್ ಆಗಲ್ಲ. ತಲೆ ಎಲ್ಲ ಕೆಟ್ಕೆರ ಹಿಡಿದಿರುತ್ತೆ. ಯಾಕಂದ್ರೆ ತಲೆಯಲ್ಲೆಲ್ಲ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ, ತಲೆ ಕೆರೆತ ಬರುತ್ತೆ. ಅದರಿಂದ ಡೈಲಿ ಸ್ನಾನ ಮಾಡಲೇಬೇಕು. ಅದರ್ವೈಸ್ 1 ಡೇ ಬಿಟ್ಟು ಸ್ನಾನ ಮಾಡಿದ್ರು ಏನು ತೊಂದರೆ ಇಲ್ಲ. ಬಟ್ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡಲೇಬೇಕು. ಸ್ನಾನ ಮಾಡ್ತಿದ್ರೆ ತುಂಬಾ ಕಷ್ಟ ಇದೆ. ಆದ್ರೂ ನಾವು ತಲೆ ಕೆಡಿಸ್ಕೊಬಿಡುದು. ನಮ್ಮ ಮೈಂಡ್ ಫುಲ್ಲು ಇವಾಗ ಕಂಪ್ಲೀಟ್ ದುಡಿಯೋದ್ರ ಕಡೆಗಿದೆ. ಆದ್ರಿಂದ ನಾನು ಅದನ್ನೆಲ್ಲ ತಲೆ ಕೆಡಿಸ್ಕೊಂತ ಇಲ್ಲ. ಕಂಪ್ಲೀಟ್ ದುಡಿಯೋಣ ಅಂತಿದ್ದೀನಿ. ಈ ಗಾಡಿಲಿ ಆಲ್ಮೋಸ್ಟ್ ಏನು ಅರ್ನಿಂಗ್ ಮಾಡ್ಬೋದು ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಏನು ಅರ್ನಿಂಗ್ ಮಾಡ್ತೀನಿ ಏನಿಲ್ಲ ಅಂತ. ಬಟ್ ದುಡಿಯೋಣ, ಆದಷ್ಟು ಮಾಡ್ತಾ ಇರೋಣ ಅಂತ ಹೇಳ್ತಾ, ಬೆಳಿಗ್ಗೆ ಹೊತ್ತು ಹಲ್ಲುಜ್ಜೋದಕ್ಕೆ ಮತ್ತು ಮಖ ತೊಳೆಯೋದಕ್ಕೆ BBMPಯಲ್ಲಿ ಈ ಥರ ಸಿಂಕ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಮಖ ತೊಳ್ಕೊಬೋದು, ಬ್ರಷ್ ಮಾಡ್ಬೋದು. ನಿರ್ಗತಿಕರಿಗೆ ತುಂಬ ಯೂಸ್ ಆಗುತ್ತೆ. ಇನ್ನೊಂದು ಮಲಗೋದು ಎಲ್ಲ ಕಾರಲ್ಲೇ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಪೆಟ್ರೋಲ್ ಬಂಕು ಮತ್ತು ಪಬ್ಲಿಕ್ ಟಾಯ್ಲೆಟಲ್ಲಿ ನಾನು ವಾಶ್ರೂಮ್ಗೆ ಹೋಗ್ತಾ ಇದ್ದೀನಿ. ನಾವು ಶೆಲ್ಲಲ್ಲಿ ಹೋದರೆ ನಮಗೆ ಮಖ ತೊಳೆಯೋದಕ್ಕೂ ನಮಗೆ ಆಪ್ಷನ್ ಸಿಗುತ್ತೆ. ಯಾಕಂದರೆ ಸಿಂಕ್ ಎಲ್ಲ ಕೊಟ್ಟಿರ್ತಾರೆ. ನೋಡಿಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದೊಂದು ಟೈಮ್ 17 ಮುಗಿಬೋದು, ಒಂದೊಂದು ಟೈಮ್ 15 ಮುಗಿಬೋದು, ಒಂದೊಂದು ಟೈಮ್ 200 ಆಗ್ಬೋದು, 300 ಆಗ್ಬೋದು ಪರ್ ಟೈಮ್ಗೆ. ಹಿಂಗಾದಾಗ ಸ್ವಲ್ಪ ಕಷ್ಟ ಆಗುತ್ತೆ. ನಾವು PGಗೆ ಕಟ್ಟಿದ್ರೆ ಅಮ್ಮಮ್ಮ ಅಂದರೆ ಒಂದು 5,000 7,000 10,000 ಒಳಗಡೆ ಕಟ್ತೀವಿ. ಬಟ್ ಈಚೆ ನಾವು ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ. ಇದು ಊಟಕ್ಕೆ ನಮಗೆ ಒಂದು 15-20 ಆಗುತ್ತೆ. ಬಟ್ ನಾವು ಎಲ್ಲಾದ್ರೂ ಇರ್ಬೋದಲ್ಲ, ಅದರಿಂದ ಬೆನಿಫಿಟ್ ಇರುತ್ತೆ. ಇವಾಗ ಏನಪ್ಪ ಅಂದ್ರೆ ನಾನು ಆಲ್ಮೋಸ್ಟ್ ಮನಿ ಸೇವ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ಮನಿ ನಾನು ಕಾರಲ್ಲಿ ಇದ್ರು ತುಂಬಾ ಜಾಸ್ತಿನೇ ಖರ್ಚಾಗುತ್ತೆ. ಅದರಿಂದ PGನೇ ಮಾಡಬೇಕು. 1 ಲಕ್ಷ ಆದಷ್ಟು ಬೇಗ ಸಂಪಾದನೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಗಾಡಿ ಮಾತ್ರ ತುಂಬಾ ರಿಪೇರಿ ಬರ್ತಾ ಇದೆ. ಗಾಡಿ ಮೆಕ್ಯಾನಿಕ್ಗೆ ನಾನು 3,500 ಅಡ್ವಾನ್ಸ್ ಕೊಟ್ಟೆ. ಅಡ್ವಾನ್ಸ್ ಕೊಟ್ಬಿಟ್ಟು ರೆಡಿ ಮಾಡಿ ಅಂತ ಈಚೆ ಹೋದೆ. ಈಚೆ ಹೋದ್ಮೇಲೆ ಬೇರೆ ಯಾವುದೋ ಡೈನಮನ್ನ ಹಾಕಿದ್ದಾನೆ. ನಾನು ಕೊಟ್ಟಿರೋ ಡೈನಮನ್ನ ಹಾಕಿಲ್ಲ. ಆಮೇಲೆ ನಾನು ಯಾವಾಗಲೇ ಸ್ಟಾರ್ಟ್ ಮಾಡಿದ್ರು ಅದು ಬ್ಯಾಟ್ರಿ ಸಿಂಬಲ್ಲು ಮತ್ತು ಆಯಿಲ್ ಸಿಂಬಲ್ಲು ಬರ್ತಾನೆ ಇದೆ. ಏನು ಮಾಡಿದ್ನೋ ಗೊತ್ತಿಲ್ಲ. ಮತ್ತು ಗಾಡಿ ಸ್ಟಾರ್ಟ್ ಮಾಡಿದಾಗ ಬೆಲ್ಟ್ ಸೌಂಡ್ ಬರುತ್ತೆ, ಬೇರೆ ಬೇರೆ ಸೌಂಡ್ ಎಲ್ಲ ಬೇರೆ ಬೇರೆ ರಿಪೇರಿಗಳೆಲ್ಲ ಸ್ಟಾರ್ಟ್ ಆಯಿತು. ಮತ್ತು ನಾನು ಇದರಲ್ಲಿ ಪೈಪುಗಳೆಲ್ಲ ಒಂದು 5-6 ಪೈಪುಗಳು ಕಟ್ಟಾಗೋಗಿತ್ತು. ಅವೆಲ್ಲ ಹೊಸ ಹಾಕ್ಸಿದೆ. ಇದೆಲ್ಲ ಸಪ್ರೇಟ್ ಚಾರ್ಜ್ ಆಯಿತು. ನನಗೆ ಇದೇ ಥರ ಕಂಟಿನ್ಯೂಸ್ ಒಂದ್ರ ಮೇಲೆ ಒಂದು ರಿಪೇರಿ ಬರ್ತಾನೆ ಇದೆ. ಈ ಕಾರಲ್ಲೇ ಮಲ್ಕೊತಾ ಇದ್ದೀನಿ. ಊಟ ಎಲ್ಲ ಹೋಟ್ಲಲ್ಲಿ ಮಾಡ್ಕೊತಾ ಇದ್ದೀನಿ. PGಗೆ ಅಂತ 6,000 ಕಟ್ಟಿದ್ದೀನಿ. ಇದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ಇದರಲ್ಲೂ ಮೇಂಟೈನ್ ಮಾಡಿ ಗಾಡಿಗೆ ಒಂದು 15,000 ರೆಂಟು ಅಂತ ಮಾತಾಡಿದ್ದೀನಿ. ಅದನ್ನ ಕಟ್ಕೊಂಡು ನಾನು ಎಷ್ಟು ದುಡಿತೀನೋ ಗೊತ್ತಿಲ್ಲ. ಎರಕ್ಕೆಲ್ಲ ಇದೆಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲೇ ಮಲ್ಕೊತೀನಿ. ಹಿಂದೆ ಸೀಟಲ್ಲಿ ರೊಬ್ಬತ್ಕೊಂಡು ಮಲ್ಕೊಂಡ್ಬಿಡ್ತೀನಿ ರಾತ್ರಿ ಹೊತ್ತು. ಕುಡಿಯೋಕ್ಕೆ ಎಮರ್ಜೆನ್ಸಿಯಾಗಿ ನೀರು ಬೇಕೇ ಬೇಕು. ಅದಕ್ಕೋಸ್ಕರ ಕುಡಿಯೋಕ್ಕೆ ಅದೇ 2 ಲೀಟ್ರ್ 3 ಲೀಟ್ರ್ ಆದರೆ ಸಾಕಾಗಲ್ಲ. ಅದಕ್ಕೆ ಮಿನಿಮಮ್ 10 ಲೀಟ್ರ್ ಬಾಟ್ಲಿ ಇಟ್ಕೊಂಡಿದ್ದೀನಿ. ಇದರದ್ದು 2 ಬಾಟ್ಲಿ ಇಟ್ಕೊಂಡಿದ್ದೀನಿ. ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ಗೈಸ್, ಎಲ್ಲರೂ ಹಲ್ಲು ಜೊತೆ ನಾನು ರಾತ್ರಿ ಹೊತ್ತು ಹಲ್ಲುಜ್ಜುತ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟು ಬೆಳಿಗ್ಗೆ ಹೊತ್ತು ಹಲ್ಲುಜ್ಜ ಕಲ್ತಿದ್ರೆ ರಾತ್ರಿ ಹೊತ್ತು ಹಲ್ಲುಜ್ಜಬೇಕಾಗುತ್ತೆ. ನಾನು ಆಲ್ಮೋಸ್ಟ್ ಔಟ್ ಸೈಡೇ ಇರ್ತಾ ಇದ್ದೀನಿ. ಗೈಸ್, ಡ್ರೈವಿಂಗಲ್ಲಿ ತುಂಬ ಈಸಿಯಾಗಿ ಸಂಪಾದನೆ ಮಾಡ್ಬೋದು ಅಂದ್ಕೊಂಡೆ. ಬಟ್ 24 ಅವರ್ಸ್ ಆಲ್ಮೋಸ್ಟ್ ಕಷ್ಟಪಟ್ಟರೆ ನಾನು ದುಡಿಯೋದು ಅರ್ಧ ಡೀಸೆಲ್ಗೆ ಹೋಗ್ತಾ ಇದೆ. ಬರೀ ಇನ್ನು ಅರ್ಧ ಉಳಿತಾ ಇದೆ. ಒಂದೊಂದು ಟೈಮು 2,000 ಮಾಡೋಕ್ಕಾಗೋದು. ಅಂದರೆ 1,000 ರೂಪಾಯಿ ಡೀಸೆಲ್ ಹೋಗುತ್ತೆ, 1,000 ರೂಪಾಯಿ ಬಿಕ್ಕುತ್ತೆ. ಮತ್ತೆ ಈ ಇಂಡಿಕಾ ತಗೊಂಡ್ಮೇಲೆ ನನಗೆ ಬ್ಯಾಕ್ ಟು ಬ್ಯಾಕು ಇದು ಎಫೆಕ್ಟ್ ಹೊಡ್ಬಿಟ್ವಿ. ಯಾವ ರೀತಿ ಅಂದರೆ ಡೈನಮೋ ಪ್ರಾಬ್ಲಮ್ ಫಸ್ಟ್ ಬಂತು. ಡೈನಮನ ಮತ್ತೆ ನಾನು ಹಾಕ್ಸೋದಕ್ಕೆ ನನಗೆ ಆಲ್ಮೋಸ್ಟ್ 3,500 ಬರೀ ಡೈನಮ ರೆಡಿ ಮಾಡಿಸೋದಕ್ಕೆ ಬಿಟ್ಟು. ಮತ್ತೆ ಎಕ್ಸ್ಟ್ರಾ ಸ್ಪೇರ್ ಪಾರ್ಟ್ಸ್ಗಳು ಅದು ಇದು ಹಾಕಿದ್ದು ಅದು ಸಪ್ರೇಟ್ ಚಾರ್ಜ್ ಆಯಿತು. ಅದು ಇದು ಅಂತ ಹೇಳ್ಬಿಟ್ಟು ಹಿಂಗೆ ಸಣ್ಣ ಪುಟ್ಟ ಖರ್ಚುಗಳು ಆಲ್ಮೋಸ್ಟ್ ಆಯಿಲ್ ಅಂತ ಒಂದು 2,500, ಆಮೇಲೆ ಕೂಲೆಂಟ್ ಅಂತ ಬಂದು ಒಂದು 1,000-1,500 ರೂಪಾಯಿ. ಈ ರೀತಿ ಬ್ಯಾಕ್ ಟು ಬ್ಯಾಕ್ ಖರ್ಚುಗಳು ಬರ್ತಾನೆ ಇದೆ. ಅದ್ರ ಜೊತೆಗೆ ನಾವು ಡೀಸೆಲ್ನ ಎಷ್ಟು ಉಳಿತಾ ಇದ್ರು ಇದು ಕುಡಿತಾನೆ ಇದೆ. ಇದೊಂದು ಪ್ರಾಬ್ಲಮ್ ಆಗೋಗಿದೆ. ಬಟ್ ಆದಷ್ಟು ಬೇಗ ನಾನು ಈ 1 ಲಕ್ಷನ ಸಂಪಾದನೆ ಮಾಡಿ ಕೈಯಲ್ಲಿ ಹ್ಯಾಂಡಲ್ ತೋರಿಸ್ತೀನಿ ಅನ್ನೋದು ಎಷ್ಟು ಮಾತ್ರ ನಿಜ ಗೊತ್ತಿಲ್ಲ. ಯಾಕಂದರೆ ಒಂದೊಂದು ಟೈಮ್ ಕಂಪ್ಲೀಟ್ ಟ್ರಿಪ್ಸ್ ಕೊಡ್ತಾ ಇಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ ಕೂತಿದ್ರು 1-2 ಟ್ರಿಪ್ ಮಾಡ್ತಾ ಇದ್ದೀನಿ ಅಷ್ಟೇ.
ನೋಡೋಣ. ಹೇಳೋದಾದ್ರೆ ಇನ್ನು ನಾನು ಆಲ್ಮೋಸ್ಟ್ 24 ಅವರ್ಸ್ ಕೆಲಸ ಮಾಡೋದ್ರಿಂದ ಇದರಲ್ಲೇ ಮೊಬೈಲ್ನ ಆನಲ್ಲೇ ಇಟ್ಕೊಂಡಿರ್ತೀನಿ. ಬಂದಿದ ತಕ್ಷಣ ಯಾವ್ದು ಬರುತ್ತೆ ಟ್ರಿಪ್ ಅಂತ ನೋಡ್ತಾ ಇರ್ತೀನಿ. ಆಲ್ಮೋಸ್ಟ್ ಎಲ್ಲ ನನಗೆ ಬೇಕಾಗಿರೋ ಅಂದರೆ ನಾನು ಬೇರೆ ಕಡೆ ಹೋದ್ರೆ ವಾಪಸ್ ರಿಟರ್ನ್ ಟ್ರಿಪ್ ಇರಲ್ಲ, ಆ ಥರದ್ದು ಕೊಡ್ತಾರೆ. ಅದರಿಂದ ಆ ಥರದ್ದು ಇಟ್ಕೊಂಡ್ರು ಮತ್ತೆ ಆಲ್ಮೋಸ್ಟ್ ಕ್ಯಾನ್ಸಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಬರ್ತಿರಲ್ಲ, ಇಲ್ಲಿಂದ ಹೋಗಿ ಅಲ್ಲಿಂದ ಬಂದರೆ ನನಗೆ ₹1 ಲಾಭ ಇರಲ್ಲ. ಅದರಿಂದ ಆ ಥರದ್ದೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನೋಡೋಣ, ಆದಷ್ಟು ಬೇಗ 1 ಲಕ್ಷ ಮಾಡೋಣ, ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಗಾಡಿನೂ ಓನ್ ಆಗುತ್ತೆ, ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಗಾಡಿ ಆಲ್ಮೋಸ್ಟು 1.5 ಲಕ್ಷಕ್ಕೆ ಇದು ಮಾತಾಡಿರೋದು, 1,60,000ಕ್ಕೆ. 1,60,000 ಗಾಡಿನೂ ಓನ್ ಆಗುತ್ತೆ. ಪ್ಲಸ್ ನಾವು 1 ಲಕ್ಷನ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದಿಲ್ಲ, ಅದು ತೋರಿಸ್ಕೊಡ್ತೀನಿ. ಎಷ್ಟೇ ಟ್ಯೂನ್ ಗೈಸ್. ಇವಾಗ ರಾತ್ರಿ 12ರಿಂದ 1 ಗಂಟೆ. ನಮ್ಮ ಡ್ರೈವರ್ಗಳು ಪಾಪ ಯಾವ ರೀತಿ ಕೆಲಸ ಕಷ್ಟಪಡ್ತಾರೆ ಏನು ಅಂದರೆ ತುಂಬ ಹಿಂಸೆ ಇದೆ. ಈ ರೋಡಲ್ಲಿ ಓಡಾಡುವಾಗ ಹಿಂದೆ ಮುಂದೆ ನೋಡ್ಕೋಬೇಕು, ಎಲ್ಲ ಮಾಡಬೇಕು. ಹಿಂಸೆ ಕೊಡ್ತಾರೆ. ಯಾವಾಗಂದರೆ ಅವಾಗ ಗಾಡಿಗಳು ಅಲ್ಲಿ ನಿಲ್ಸಕ್ಕೆ ಬಿಡಲ್ಲ, ನೋ ಪಾರ್ಕಿಂಗ್ ಅಂತಾರೆ. ಮಾರ್ಕೆಟ್ ಕಡೆ ಹೋದರೆ ಅಲ್ಲಿ ನಿಲ್ಸಕ್ಕೆ ಬಿಡಲ್ಲ. ಒಂದೊಂದು ರೋಡ್ನೆಲ್ಲ ತುಂಬ ಕಷ್ಟ ಇರುತ್ತೆ. ಪಾಪ ಹೆಂಗೆ ಮಾಡ್ತಾರೆ ಏನೋ, ಟ್ರಿಪ್ಗಳು ಬೇರೆ ಕೊಡಲ್ಲ. ಸರಿಯಾಗಿ ನಿದ್ದೆ ಇಲ್ದಿದ್ರೆ ಏನೇನಾಗುತ್ತೆ ನೋಡಿ. ಡಿಕ್ಕಿ ಕೆಳಗಡೆ ನಾನು ಬೆರಳು ಕೊಟ್ಬಿಟ್ಟೆ, ಬೆರಳು ಅಪ್ಪಚ್ಚೆ ಹೋಗಿ ಅದರಲ್ಲಿರೋ ಚರ್ಮ ಎಲ್ಲ ಈಚೆ ಬಂದ್ಬಿಟ್ಟು. ಡೋರ್ ಕೆಳಗಡೆ ಬೆರಳು ಕೊಟ್ಟಾಗ ತುಂಬ ಹೆವಿ ಬ್ಲೀಡಿಂಗ್ ಆಯಿತು. ಮತ್ತು ಬೆರಳನ್ನ ತೊಳೆದೆ, ಸ್ವಲ್ಪ ಈ ಗತಿ ಬಂತು. ಪಾಪ ಮುಸ್ಲಿಮ್ ಅವ್ರು ಕರ್ಕೊಂಡ್ಬಂದು ನನ್ನ ಹಾಸ್ಪಿಟ್ಲಿಗೆ ಅವ್ರಿಗೂ ಬಿಟ್ಟರು. ಮತ್ತು ಕರ್ಕೊಂಡೋಗಿ, ಯಾಕಂದರೆ ಅವ್ರನ್ನ ನನ್ನ ಗಾಡೀಲಿ ಡ್ರಾಪ್ ಮಾಡಿದೆ. ಆಮೇಲೆ ನಾನು ಅವ್ರಿಗೆ ಲಗೇಜ್ ಕೊಡುವಾಗ ಈ ಗತಿ ಆಯಿತು. ಬಟ್ ತುಂಬ ಒಳ್ಳೆಯವರು ಮುಸ್ಲಿಮ್ ಅವರು. ನಾವು ಕೆಲವರು ಮಾಡೋ ತಪ್ಪಿಗೆ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ ಅಷ್ಟೇ. ಗೈಸ್, ಗುಡ್ ಈವ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಈ ಡ್ರೈವರ್ ಕೆಲಸ ಸಾಕಾಗೋಗಿದೆ. ಅಲ್ಲಿಗೂ ಓಕೆ ಮಾಡೋಣ, 1 ಲಕ್ಷ ದುಡಿಬೇಕಲ್ಲ ಆದಷ್ಟು ಬೇಗ. ಇವಾಗ ಏನು ಕೆಲಸ ಮಾಡ್ಕೊಂಡೆ ಅಂದರೆ, ನಾನು ಒಂದು ವೀಕ್ ಹಿಂದೆ ನಿದ್ದೆ ಕಣ್ಣಲ್ಲಿ ಯಾಮಾರಿ ಬ್ಯಾಗ್ ಡಿಕ್ಕಿ ಇರುತ್ತಲ್ಲ, ಡಿಕ್ಕಿ ಕೈ ಕೊಟ್ಬಿಟ್ಟಿದ್ದೆ, ಪೆಟ್ಟು ಹಾಕ್ಸಿದ್ದೆ. ನಾನು ಆಲ್ಮೋಸ್ಟು ಡಾಕ್ಟರ್ ಹತ್ರ ತೋರಿಸಲ್ಲ, ಯಾಕಂದರೆ ನಾನು ಆಲ್ಮೋಸ್ಟು ಆದಷ್ಟು ಅದೇ ವಾಸಿ ಆಗುತ್ತೆ. ಬಟ್ ನಾನು ಕೆಲಸ ಮಾಡಬೇಕಾಗಿರೋದ್ರಿಂದ ನಾನು ಡಾಕ್ಟರ್ ಹತ್ರ ತೋರಿಸಿ ಕಟ್ ಹಾಕ್ಸ್ಕೊಂಡಿದ್ದೆ. ತುಂಬ ಬ್ಲೀಡಿಂಗ್ ಸಹ ಆಯಿತು. ವೀಕ್ ಆದಮೇಲೆ ಯಾವ ರೀತಿ ಇದೆ ಅಂತ ನಾನು ಗಾಯ ನಿಮ್ಗೆ ತೋರಿಸ್ತೀನಿ ನೋಡಿ. ಗಾಯಕ್ಕೆ ಕಟ್ ಬಂದು ನಾನು ಆರ್ ಟಿ ನಗರದಲ್ಲೇ ಹಾಕ್ಸಿದೆ. ಕಟ್ಟನ್ನ ಚೆನ್ನಾಗಿ ಹಾಕಿದ್ದಾರೆ, ಯಾಕಂದರೆ ಅದು ಬೆರಳೇ ಸ್ವಲ್ಪ ಸೊಟ್ಟ ಆದಂಗಿತ್ತು. ಅದನ್ನು ಆಮೇಲೆ ಕಟ್ ಹಾಕಿದ್ಮೇಲೆ ಸ್ವಲ್ಪ ನೋವು ಏನೂ ಬರ್ತಾಯಿರಲಿಲ್ಲ. ಕಂಪ್ಲೀಟು ಅದ್ರ ಮೇಲೆ ಒಂದೇ ಒಂದು ಚೂರು ನೀರು ಬೀಳ್ದಂಗೆ ನಾನು ಎಚ್ಚರ ವಹಿಸಿದೆ. ಇಲ್ಲಾಂದರೆ ಅದು ಕ್ಯೂ ಕಟ್ಟಿದರೆ ಇನ್ನಷ್ಟು ದಿನ ವಾಸಿ ಆಗ್ತಾ ಇರಲಿಲ್ಲ. ಮತ್ತು ನಾವು ಮುಸ್ಲಿಮ್ ಹಿಂದೂ ಅಂತ ನಾನೇನು ಅದು ಬೇರೆ ಬೇರೆ ಮಾಡ್ತಾ ಇಲ್ಲ. ಬಟ್ ಏನು ಅಂದರೆ, ನಾವು ಆಲ್ಮೋಸ್ಟು ಇವರು ಹಣ್ಣು ತರಕಾರಿ ಮಾಡಿದಾಗ ಮಾರ್ತಾರಲ್ಲ, ಆ ಟೈಮಲ್ಲಿ ನಾವೇನಾದರೂ ಇವ್ರ ಹತ್ರ ತಗೊಂಡ್ರೆ ಆಲ್ಮೋಸ್ಟು ಕೊಳ್ತೋಗಿರೋ ಅವು ಇವು ಸಿಗುತ್ತೆ. ಮತ್ತು ಇವಾಗ ಇವ್ರ ಕಡೆಯವರೇ ಇವಾಗ ಶಿವಾಜಿನಗರದಲ್ಲಿ ಹೋದರೆ ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ, ನಮ್ಗೆ ಗೊತ್ತಿರಲ್ಲ, ಪಕ್ಕದಲ್ಲೇ ವ್ಯಾಪಾರ ಮಾಡ್ತಾ ಇರ್ತಾರೆ. ಬಟ್ ಒಬ್ರ ಹತ್ರ ತಗೊಳಕ್ಕೆ ಹೋದಾಗ ನಮ್ಮ ಅಂಗಡಿ ಹತ್ರ ನಿಂತಿದ್ದೀರಾ, ಅಲ್ಲಿ ನಿಂತ್ಕೋಬೇಡಿ, ಇಲ್ಲಿ ನಿಂತ್ಕೋಬೇಡಿ ಅಂತ ಮಾಡ್ತಾರಲ್ಲ. ಮತ್ತು ಮೋಸಗಳು ಜಾಸ್ತಿ ಮಾಡ್ತಾರೆ. ಮೆಕ್ಯಾನಿಕ್ ಅದು ಇದು ಅಂತ ಕೆಲಸಗಳು ಹೋದಾಗ ಹೆವಿ ಮೋಸ ಮಾಡ್ತಾರೆ. ಈ ಥರ ತೆಚ್ಕೊಂಡಾಗ ಏನು ಮಾಡಬೇಕು ಅಂದರೆ, ಕೊಬ್ಬರಿ ಎಣ್ಣೆ ಏನಾದರೂ ಇರುತ್ತಲ್ಲ, ಆ ಥರದ್ದು ಹಾಕಿ ಟ್ರೈ ಮಾಡೋಣ. ಅದರಲ್ಲೂ ಬರಲಿಲ್ಲ ಅಂದರೆ ಏನು ಮಾಡೋದು, ಇಟ್ಟು ಸ್ವಲ್ಪ ಹೊತ್ತು ನೆನೆಸ್ಬೇಕು. ಯಾಕಂದರೆ ನೀರು ಹಾಕಿದ್ರೆ ಗಾಯ ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು. ಸ್ವಲ್ಪ ಹೊತ್ತು ನೆನೆಸಿಡೋಣ. ನೆನೆಸಿದ್ಮೇಲೆ ಆಮೇಲೆ ಓಪನ್ ಮಾಡಿ. ಡಾಕ್ಟರ್ ಹತ್ರ ಹೋದರೆ ಅವರು ಬೇರೆ ಏನಾದರೂ ಯೂಸ್ ಮಾಡ್ತಾರೆ, ಕೆಮಿಕಲ್ ಥರ ಬೇಗ ಬಿಟ್ಕೊಡೋಕ್ಕೆ. ಬಟ್ ನಾವು ಡಾಕ್ಟರ್ ಹತ್ರ ಹೋಗಲ್ವಲ್ಲ, ಅದರಿಂದ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನಿದ್ದೆ ಕಣ್ಣಲ್ಲಿ ಡೋರ್ಗೆ ಹಾಕ್ಕೊಂಡಿದ್ದೆ. ಇವಾಗ ಗಾಯನ ಅನ್ಲಾಕ್ ಮಾಡ್ತಾ ಇದ್ದೀನಿ, ನೋಡಿ ಯಾವ ರೀತಿ ಆಗಿದೆ ಅಂತ. ರಕ್ತದಿಂದ ಫುಲ್ಲು ಕಚ್ಕೊಂಡಿತ್ತು. ಅದನ್ನ ಕಚ್ಕೊಳ್ಳೋದು ಬಿಡಿಸೋದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ರಾತ್ರಿ ಎಲ್ಲ ನೆನೆಸಿದ್ದೀನಿ. ರಾತ್ರಿ ನೆನೆಸಿದ್ಮೇಲೆ ಈ ಗತಿ ಆಗಿದೆ. ಇವಾಗ ಆಲ್ಮೋಸ್ಟು ಲೂಸ್ ಆಗಿದೆ. ಬಟ್ ಸದ್ಯಕ್ಕೆ ಏನು ಅಂದರೆ, ಮೇಲೇನೆ ಏಟಾಗಿದೆ, ಕಾಣಿಸ್ತಿದೆಯಲ್ಲ, ಇಲ್ಲಿ ಕಟ್ಟಾಗಿರೋ ಹತ್ರ ಅಲ್ಲವರೆಗೂ ಏಟಾಗಿ ಇದು ಫುಲ್ಲು ಇದರಲ್ಲಿರೋ ಚರ್ಮ ಎಲ್ಲ ಈಚೆ ಬಂದುಬಿಟ್ಟಿತ್ತು. ಅದರಿಂದ ವಾಸಿ ಆಗಿದೆ, ಇಲ್ಲಾಂದರೆ ವಾಸಿ ಆಗ್ತಾ ಇರಲಿಲ್ಲ. ಅದು ಎಕ್ಸ್ಟ್ರಾ ಇರೋದೆಲ್ಲ ಎಕ್ಸ್ಟ್ರಾ ಚರ್ಮ ಒಳಗಡೆ ಇರೋದು ಪಚ್ಚಡಿಯಾಗಿ ಈಚೆ ಬಂದಿರೋದು. ಡೋರ್ ಹಾಕುವಾಗ ಕೇರ್ಫುಲ್ ಆಗಿರಬೇಕು, ಇಲ್ಲಾಂದರೆ ಈ ರೀತಿ ಆಗುತ್ತೆ. ಉಗುರೊಳಗಡೆ ಕೆಂಪಿರೋದೆಲ್ಲ ಗಾಯ ವಾಸಿ ಆಗಿರಲ್ವಲ್ಲ, ಅದೇ ರೀತಿ ಇರುತ್ತೆ. ಕಪ್ಪಾಗಿರೋದೆಲ್ಲ ಸ್ವಲ್ಪ ಈ ನಮ್ಮ ರಕ್ತ ಒಂದು ನೋಡಿ ಈ ಥರ ಬ್ಲಾಕ್ ಕಲರ್ ಆಗಿರುತ್ತೆ ಒಳಗಡೆ, ಅಂದರೆ ಅದು ಸ್ವಲ್ಪ ವಾಸಿ ಆಗಿದೆ ಅಂತ ಲೆಕ್ಕ. ಆ ಥರ ಆಗಿದ್ರೆ ವಾಸಿ ಆಗಿರುತ್ತೆ. ಕೆಂಪಿರೋದೆಲ್ಲ ಇನ್ನೂ ವಾಸಿ ಆಗಬೇಕು. ಅದಕ್ಕೆ ಡೋರ್ ಹಾಕುವಾಗ ಯಾವತ್ತೇ ಆಗಲಿ ಸೈಡಿಂದ ಹಾಕ್ಬಾರ್ದು, ಹಿಂದೆ ಕಂಪ್ಲೀಟ್ ಹಿಂದೆ ಹೋಗ್ಬಿಟ್ಟು ಹಿಂದೆ ಹಾಕ್ಬೇಕು. ಇದನ್ನು ನೋಡಿದಾಗ ನಮಗೆ ಅವ್ರ ಮೇಲೆ ಸ್ವಲ್ಪ
ನಾನು ಆಲ್ಮೋಸ್ಟು ಇವ್ರ ಹತ್ರ ಮೊಬೈಲ್ಗಳು ಎಲ್ಲ ತೊಗೊಂಡಿದ್ದೆ. ಬಟ್ ಮೊಬೈಲ್ ತೊಗೊಂಡಾಗ ಎಲ್ಲ ನನಗೆ ಅಲ್ಲಿ ಅವ್ರ ಮುಂದೆ ವರ್ಕ್ ಆಗುತ್ತೆ, ಬಟ್ ನಾನು ಮನೆಗೆ ಬಂದಮೇಲೆ ವರ್ಕ್ ಆಗಲ್ಲ, ಈ ಥರ ಎಲ್ಲ ಆಗ್ತಿತ್ತು. ಅದರಿಂದ ಅವ್ರ ಮೇಲೆ ತುಂಬ ಬ್ಯಾಡ್ ಇಂಪ್ರೆಷನ್ ಇತ್ತು. ಬಟ್ ಗಾಡಿ ಓಡಿಸೋಕೆ ಬಂದಾಗಿಂದ ನಾನು ಶಿವಾಜಿನಗರದಲ್ಲಿ ಆಲ್ಮೋಸ್ಟು ನಾನು ಬಜಾಜ್ ಕ್ಯೂಟಿಟ್ಟಾಗ ಅಲ್ಲಿ ಕೆಲಸ ಮಾಡ್ತಿದ್ದೆ. ನನಗೆ ಆ ಥರ ಜಾಸ್ತಿ ಜನ ಯಾರೂ ಸಿಗ್ತಾ ಇರಲಿಲ್ಲ. ಬಟ್ ನಾರ್ಮಲ್ ಆಗಿ ನಾವು ನೋಡಿದಾಗ ಆಲ್ಮೋಸ್ಟು ಈ ಥರ ನಮಗೆ ಮೋಸ ಮಾಡೋರು ಅವರು ಇವರು ಸಿಗೋರು. ಅದರಿಂದ ನನಗೆ ಅವ್ರ ಮೇಲೆ ಸ್ವಲ್ಪ ಬ್ಯಾಡ್ ಇಂಪ್ರೆಷನ್ ಇತ್ತು. ಬಟ್ ತುಂಬ ಒಳ್ಳೆಯವರು. ಇಂಥ ಲೊಕೇಶನಲ್ಲಿ ಪಿಕಪ್ ಯಾರು ಕೊಡ್ತಾರೆ ಹೇಳಿ? ಡ್ರೈವರ್ ಆದಮೇಲೆ ನನ್ನ ಜೀವನ ಕಂಪ್ಲೀಟ್ ರೋಡ್ ಆಗೋಯ್ತು. ಸುಮ್ಮನೆ PGಗೆ 6,000 ಕೊಡ್ತಾ ಇದ್ದೀನಿ, 2-3 ಸರಿನೂ ಹೋಗಿಲ್ಲ. ಆಲ್ರೆಡಿ ಒಂದು 5ರಿಂದ 10 ನಿಮಿಷ ಆಯಿತು ಬಂದು ವೆಯ್ಟ್ ಮಾಡಿ. 1-2 ಸರಿ ಯಾರನ್ನು ನೋಡಿಯೋಣ, ಕೇಳಿಸ್ಕೊಂಡ್ರೆ ಬಂದಿರ್ತಾರೆ, ಇಲ್ಲಾಂದರೆ ವಾಪಸ್ ಹೋಗೋಣ. ಯಾಕಂದರೆ ರಾತ್ರಿ ಹೊತ್ತು ಆಲ್ಮೋಸ್ಟು ಯಾರಿಗೂ ಕಾಲ್ ಮಾಡಲ್ಲ ನಾನು. ಬೆಳಗ್ಗೆ ಹೊತ್ತೇ ಮಾಡಲ್ಲ ಅಂದ್ಕೊಳ್ಳಿ, ರಾತ್ರಿ ಹೊತ್ತು ಇದ್ದಿದ್ದು ಮಾಡಬಾರ್ದಲ್ವಾ. ನಾರ್ಮಲ್ ಮೆಸೇಜ್ ಹಾಕಿದೆ ಒಂದು 5-6 ಸರಿ, ಏನೂ ರಿಪ್ಲೈ ಇಲ್ಲ. ಆದ್ದರಿಂದ ರಿಟರ್ನ್ ಹೋಗೋದು ಬಿಟ್ಟು ಅಂತ ಹೋಗ್ತಾ ಇದ್ದೀನಿ ಈಗ. ಗೈಸ್, ರ್ಯಾಪಿಡೋ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟು 2019-20ರಲ್ಲಿ ರ್ಯಾಪಿಡೋ ಬೈಕ್ಗಳನ್ನ ಹಿಡಿದಿದ್ದು ಸೀಸ್ ಮಾಡಿದ್ದು ಕೋರ್ಟಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ದು. ಒಬ್ಬೊಬ್ಬ ಪೊಲೀಸ್ಗೂ ನಮ್ಮನ್ನು ಕರ್ಕೊಂಡು ಹೋಗ್ತಾರಲ್ಲ ಈ ಕೋರ್ಟ್ಗೆ, 500 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕು ಲಂಚ. ಅದು ಪೇ ಮಾಡಿದ್ದಾಯಿತು. ಆಮೇಲೆ ಲಾಯರ್ಗೆ 2,000 ಕೊಡಬೇಕು, ಅದು ಕೊಟ್ಟಿದ್ದಾಯಿತು. ಆಮೇಲೆ ಇಲ್ಲಿ ಕೋರ್ಟಲ್ಲಿ 5,000 ರೂಪಾಯಿ ಫೈನ್ ಕಟ್ಟಬೇಕು, ಅದು ಕಟ್ಟಿದ್ದಾಯಿತು. 1 ತಿಂಗಳು 1.5 ತಿಂಗಳು ನಮ್ಮ ಗಾಡಿಗಳು ಜಯನಗರ RTOದಲ್ಲಿ ನಿಂತಿತ್ತು. ಅಲ್ಲಿ RTOದ ಜಯನಗರ ಅಧಿಕಾರಿ ಅಂತ ಏನು ಹೇಳ್ತಾಳೆ, ಆ ಟೈಮಲ್ಲಿ ನಮಗೆ ಸೂಟ್ ಕೇಸುಗಳು ಬಂದಿಲ್ಲ, ಅದಕ್ಕೆ ನಾವು ನಿಮ್ಮ ಬೈಕ್ಗಳನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೇಳಿದ್ರು. ಇದನ್ನು ನಾನೇನು ಮಾಡಿದೆ, ವಿಡಿಯೋ ಮಾಡ್ಕೊಂಡಿದ್ದಕ್ಕೆ ಅಮ್ಮ ಏನು ಮಾಡಿದ್ಲು, ಇಲ್ಲೇ 4 ಪೊಲೀಸ್ಗೆ ಕಾಲ್ ಮಾಡಿದ್ಲು. ಇಲ್ಲಿ ಅಲ್ಲೇ ಜಯನಗರ ಪೊಲೀಸ್ ಸ್ಟೇಷನು. ಅಲ್ಲಿ ಜಯನಗರ ಪೊಲೀಸ್ ಸ್ಟೇಷನಲ್ಲಿ ಬಂದರು ಒಬ್ಬರು, ಏನೋ ಒಳ್ಳೆ ಹುಲಿಗಳ ಥರ ಬಂದು ಹೇಳ್ಕೊಂಡೋದ್ರು ನಮ್ಮನ್ನು. ಆವಾಗ ನನ್ನ ಹತ್ರ 5,000 ರೂಪಾಯಿದು ಹೆಲ್ಮೆಟ್ ಇತ್ತು. ಆವಾಗಲೇ ತಲೆ ಕೆಟ್ಟು ಎತ್ಕೊಂಡು ಬಂದು ರ್ಯಾಪಿಡೋದಲ್ಲಿ ಯೂಸ್ ಮಾಡಿದೆ. ಅದು 2 ಹೆಲ್ಮೆಟ್ಟು ಅಲ್ಲೇ RTO ಮೇಲೆ ಇಟ್ಟೆ. ಅಲ್ಲಿ ಅಂತ ಕಳ್ಳನ ಮಕ್ಕಳಿದ್ದಾರೆ ಅಂದರೆ ಇಮಿಡಿಯೇಟು 2 ಹೆಲ್ಮೆಟ್ನ ಎತ್ಕೊಂಡು ಹೊರಟೋದ್ರು. ಅದಾಯ್ತಾ, ಅದನ್ನು ಮತ್ತೆ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಅದು ನೀವು ನಿಮ್ಮ ಜವಾಬ್ದಾರಿ, ನೀವು ಇಟ್ಟಿದ್ದೀರಾ, ಕಳ್ತನ ಆದರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ನಮ್ಮನ್ನು ಹೇಳ್ಕೊಂಡೋದ್ರು. ಏನು ಅಂತ ಈ ಅಮ್ಮ ಕಂಪ್ಲೇಂಟ್ ಕೊಟ್ಲಲ್ಲ, ಯಾಕಂದರೆ ಸೂಟ್ ಕೇಸ್ ಕೊಡಬೇಕು ಅನ್ನೋದನ್ನ ನಾನು ವಿಡಿಯೋ ಮಾಡಿಬಿಟ್ಟೆ. ಅದನ್ನು ವಿಡಿಯೋ ಮಾಡಿದ್ದಕ್ಕೆ ಹಾಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಏನು ಕಳ್ತನ ಮಾಡ್ದಂಗೆ ಹಾಕಿ ಹೊಡೆದಿದ್ದು, ಲಾಟಿಲಿ ಹೊಡೆದಿದ್ದೇನು, ಅವ್ನು ಬೂಟ್ ಕಾಲಲ್ಲಿ ಹೊಡೆದಿದ್ದೇನು, ಅವನ ಹೆಸರು ಶರಣಪ್ಪ ಅಂತ ಪೊಲೀಸವರು ಆವಾಗ ಹೇಳಿದ್ರು. ರ್ಯಾಪಿಡೋ ನಿಲ್ಸಾಕೋರ ಥರ ಎಲ್ಲ ಮಾಡಿ, ಎಲ್ಲ ಹಿಡಿದು ಸೀಸ್ ಮಾಡಿ ಎಲ್ಲ ಮಾಡಿದ್ದಾಯಿತು. 2025 ಆದ್ರೂ ಈ ರ್ಯಾಪಿಡೋ ನಡೀತಾನೆ ಇದೆ. ಏನಪ್ಪ ಏನಿದು ಏನಾದರೂ ಯೂಸ್ ಇದೆಯಾ? ಸುಮ್ಮನೆ ಇವ್ರಿಗೆ ಕಾಸುಗಳು ಎಲ್ಲಿಂದ, ರ್ಯಾಪಿಡೋಗೆ ಆಗ್ಲಿಂದ ಕಾಸುಗಳು ಬರ್ತಾಯಿತ್ತು. ರ್ಯಾಪಿಡೋದವ್ರನ್ನ ಹಿಡಿಲಿಲ್ಲ, ಓಲಾದವ್ರು ಬಿಟ್ಟರು. ಓಲಾದವ್ರನ್ನ ಹಿಡಿದು ಎಷ್ಟು ಜನ ಬೇಕೋ ಅಷ್ಟು ಜನ ಹಿಡಿದ್ಬಿಟ್ಟು ರ್ಯಾಪಿಡೋ ಓಲಾನ 2 ಹಿಡಿದಿದ್ದೀವಿ ಅಂತ ಸುಳ್ಳು ಕೇಸುಗಳು ಹಾಕ್ಬಿಟ್ಟು ಬರೆದ್ಬಿಟ್ರು. ಹಿಂಗೈತೆ ನಮ್ಮ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ರ್ಯಾಪಿಡೋ ಬೈಕ್ ಆಗಲಿ ಓಲಾ ಊಬರ್ ಆಗಲಿ ನಡೀತಾನೆ ಇರುತ್ತೆ. ಸಾಮಾನ್ಯ ಜನದ ಮೇಲೆ ಹಿಂಸೆ ಕೊಟ್ಟು ಹಾಳು ಮಾಡ್ತಾ ಇರ್ತಾರೆ. ಇವಾಗ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಇಷ್ಟೇ. ಯಾಕಂದರೆ ಆವಾಗ ಏನೋ ದೊಡ್ಡದಾಗಿ ಎಲ್ಲ ಕ್ಲೋಸ್ ಮಾಡಿಬಿಡ್ತೀವಿ ಅಂತ ಹೇಳ್ದವರು ಇವಾಗ ಇನ್ನೂ ರ್ಯಾಪಿಡೋ ನಡೆಸ್ತಾನೆ ಇದ್ದಾರಲ್ಲ, ಇವ್ರಿಗೆ ಎಷ್ಟು ಸೂಟ್ ಕೇಸ್ ಹೋಗ್ತಾ ಇರಬೇಕು ಅಂತ. ಯಾಕಂದರೆ ಸೂಟ್ ಕೇಸ್ ಹೋದ್ರೇ ಎಲ್ಲ ನಡೆಸೋಕ್ಕೆ ಸಾಧ್ಯ. ಆವಾಗ ಆಯಮ್ಮ ಡೈರೆಕ್ಟ್ ಹೇಳಿದ್ರು, ಇದು ಜಯನಗರ RTO ಅಧಿಕಾರಿ ಅಂತೆ, ಲೇಡೀಸ್ ಯಾವಾಗ ಇದ್ದಿದ್ದು, ಆಯಮ್ಮನೇ ಡೈರೆಕ್ಟಾಗಿ ಹೇಳಿದ್ಲು. ಯಾಕಂದರೆ ಮರ್ಯಾದೆ ಅನ್ನೋದು ಇರುತ್ತೆ, ಬಟ್ ಈ ಥರ ಸೂಟ್ ಕೇಸ್ ತಗೊಂಡು ಮರ್ಯಾದೆ ಕೇಳ್ತಾರಲ್ಲ, ಅಂಥವ್ರ ಹತ್ರ ಏನು ಮರ್ಯಾದೆ ಹೇಳಿ ಅಲ್ವಾ? ನಾವು ಮಾಡ್ತೀವಿ, ತಪ್ಪುಗಳು ಮಾಡಲ್ಲ ಅಂತ ಹೇಳಲ್ಲ. ಬಟ್ ಅಂಥ ದೊಡ್ಡ ಪೊಸಿಷನಲ್ಲಿದ್ದು ಒಂದು 100 ಜನಕ್ಕೆ ಒಳ್ಳೇದು ಮಾಡೋ ಪೊಸಿಷನಲ್ಲಿ ಇರಬೇಕಾಗಿರೋ ಅಧಿಕಾರಿ ಹಂಗೆ ತಪ್ಪು ಮಾಡ್ತಾರೆ ಅಂದರೆ ಸರಿ ಇರಲ್ವಲ್ಲ. ನೋಡಿ ಹೆಂಗಿದೆ, ಅವ್ನು ಯಾರೋ ಶರಣಪ್ಪ ಬಂದು ಬೂಟ್ ಕಾಳಲ್ಲಿ ಹೊಡೆದ, ಲಾಟಿಲಿ ಹೊಡೆದ. ನನಗೆ ಅದರಿಂದ ಚೇತರಿಸ್ಕೊಳ್ಳೋಕ್ಕೆ ಕನಿಷ್ಠ ಆದ್ರೂ ನನಗೆ 1 ವರ್ಷ ಹಿಡಿತು. ಯಾಕಂದರೆ ಅಷ್ಟೊಂದು ಹೀನಾಯ ಸ್ಥಿತಿ. ಯಾಕಂದರೆ ನಾವೇನು ಕಳ್ತನ ಮಾಡಿದ್ವಾ, ಕೊಲೆ ಮಾಡಿದ್ವಾ ಗೊತ್ತಿಲ್ಲ, ಸೀದಾ ಹೇಳ್ಕೊಂಡೋದ್ರು, ಹೊಡೆದ್ರು, ಏನು ಮಾಡೋಕ್ಕಾಗಲ್ಲ, ನಮ್ಮ ಅಪ್ಪ ಅಮ್ಮಗೆ ಹೇಳೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ. ಸುಮ್ಮನೆ ಕರ್ಕೊಂಡೋದ್ರು ಅಂತ ಹೇಳ್ಬೇಕಾಗಿರೋ ಪರಿಸ್ಥಿತಿ. ಅದು ಸಣ್ಣ ಪೇಪರ್ಗಳನ್ನ ಅರ್ದ್ಬಿಟ್ಟು ಅದರಲ್ಲಿ ಸೈನ್ಗಳು ಹಾಕ್ಸ್ಕೊಳ್ಳೋದೇನು ಅವರು ಪೊಲೀಸವರು. ಬೆಳಿಗ್ಗೆ 9 ಗಂಟೆಗೆ ಕರ್ಕೊಂಡೋಗಿ, ಬೆಳಿಗ್ಗೆ 8:30 9 ಗಂಟೆಗೆ ಕರ್ಕೊಂಡೋಗಿ ರಾತ್ರಿ 5-6 ಗಂಟೆಗೆ ಬಿಟ್ಟಿದ್ದಾರೆ. ಲೆಕ್ಕ ಹಾಕಿ ಯಾವಾಗವರೆಗೂ ಸುಮ್ಮನೆ ಕೂರಿಸಿ ಹೊಡೆಸಿ ಎಷ್ಟು ಇದು ಮಾಡಬೇಕು ಅಷ್ಟು ಮಾಡಿಬಿಟ್ಟು. ಈ ಥರ ಹಿಂಸೆಗಳು ಯಾರಿಗೂ ಬೇಡ ಅನಿಸುತ್ತೆ. ನ್ಯಾಯನ ನಾವು ವಾಪಸ್ ಕೇಳಕ್ಕೆ ಹೋದಾಗ ವಿಡಿಯೋ ಮಾಡಿಬಿಟ್ಟು ಅದನ್ನು ಈಯಪ್ಪ ಪೊಲೀಸ್ ಅವ್ನು ಬಂದು ಡಿಲೇಟ್ ಮಾಡಿಸೋವರೆಗೂ ಬಿಡಲಿಲ್ಲ. ಡಿಲೇಟ್ ಮಾಡಿದ್ಮೇಲೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾನೆ. ಆವಾಗವರೆಗೂ ಏನು ನನ್ನನ್ನು ಮುಟ್ಲೂ ಇಲ್ಲ. ಏನು ಒಳ್ಳೆ ಕಳ್ಳರ ಥರ ಕಾಲರ್ ಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡೋದ ಅವನು ಪೊಲೀಸವನು ಜೀಪಲ್ಲಿ ಲೆಕ್ಕ ಹಾಕಿ. ಗಾಡಿ ಚೆನ್ನಾಗಿ ದುಡಿತಾ ಇದೆ, ಎಲ್ಲ ಆಗ್ತಾ ಇದೆ. ಬಟ್ ಏನು ಅಂದರೆ ಗಾಡಿ ಇದ್ದು ನಾನು ಕಂಪ್ಲೀಟ್ ರೋಡ್ಗೆ ಬಂದುಬಿಟ್ಟಿದ್ದೀನಿ. ರೋಡಲ್ಲಿ ಭಿಕ್ಷುಕನಿಗಿನ್ನ ಅಧ್ವಾನ. ಬಟ್ ಭಿಕ್ಷುಕ ಬೇಡ್ಕೊಂಡು ತಿಂತಾನೆ, ಬಟ್ ನಾನು ದುಡ್ಕೊಂಡು ತಿಂತಾ ಇದ್ದೀನಿ. ಬಟ್ ಕಂಪ್ಲೀಟ್ ರೋಡಲ್ಲೇ ಇರ್ತೀನಿ, ರೋಡಲ್ಲೇ ಮಲಗ್ತಾ ಇದ್ದೀನಿ. ಅಂದರೆ ರೋಡು ಅಂದರೆ ಕಾರಲ್ಲಿ ಮಲಗೋದು, ಕಾರಲ್ಲೇ ತಿನ್ನೋದು.
ಇನ್ನು ಪಬ್ಲಿಕ್ ಟಾಯ್ಲೆಟಲ್ಲಿ ಹೋಗೋದು, ಈ ಥರ ಹೋಗಿದೆ ಪರಿಸ್ಥಿತಿ. ಅಂದರೆ ಕೆಲಸ ಮಾಡುವಾಗ 9 ರಿಂದ 6 ಗಂಟೆ ಅಷ್ಟೇ ಇರ್ತಿತ್ತು. ಬಟ್ ಇವಾಗ ಕೆಲಸ ಮಾಡ್ತೀವಲ್ಲ, ನಮ್ಮದೇ ಓನ್ ಬಿಸ್ನೆಸ್ಸು. ಯಾವಾಗಾದರೂ ಎದ್ದೋಳು, ಯಾವಾಗಾದರೂ ಮಾಡು. ನಾವು ಅಂದ್ಕೊಂಡಿರೋದಕ್ಕಿಂತ, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ದುಡಿತಾ ಇದ್ದೀನಿ. ಬಟ್ ಅದೇ ಕಂಪ್ಲೀಟ್ ರೋಡಲ್ಲಿ ಇರಬೇಕು. ಆನ್ ಟೈಮ್ಗೆ ನೀವು ರೂಮ್ಗೆ ಹೋಗೋಕ್ಕಾಗಲ್ಲ. ಇವಾಗ ನೋಡಿ, ನಾನು PGಗೆ BTM ಲೇಔಟಲ್ಲಿ 6,000 ಕೊಟ್ಟು PG ಜಾಯ್ನ್ ಆದೆ. ಕರೆಕ್ಟಾಗಿ 4 ದಿನನೂ ಹೋಗಲಿಲ್ಲ. ಬರೀ ಒಂದು ಅರ್ಧ ಗಂಟೆ ಸ್ನಾನ ಮಾಡ್ಕೊಂಡು ಬರೋದಷ್ಟೇ. ಆಮೇಲೆ ಆ PG ಕಡೆ ಮಕ್ಕನೂ ನೋಡಿಲ್ಲ. ಆ ಥರ ಆಗೋಯ್ತು ಪರಿಸ್ಥಿತಿ. ಸುಮ್ಮನೆ ಕಾಸುಗಳು ವೇಸ್ಟ್ ಆಗುತ್ತೆ. ಈ ಥರ ಆಗಿದೆ ಒಟ್ಟಿನಲ್ಲಿ ನನ್ನ ಪರಿಸ್ಥಿತಿ. ಇವಾಗ ಯಾರಿಗೂ ಹೇಳೋದು ಬೇಕಾಗಿಲ್ಲದಾಗಿದೆ. ಏನೇ ಮಾಡಬೇಕು ಅಂದರೂ ಬಿಸ್ಲರಿ ನೀರು ರೆಡಿ ಇರಬೇಕು. ಒಂದೊಂದು ಬಾಟ್ಲು 30 ರೂಪಾಯಿ. ದಿನಕ್ಕೆ ಒಂದು 3-4 ಬಾಟ್ಲು ಬೇಕು ಕಡಿಮೆ ಅಂದ್ರೂ. ಇವಾಗ ಬಿಸಿಲುಗಾಲ ಬೇರೆ, ನೀರಿಲ್ದಿರ ತಡೆಯೋಕ್ಕೆ ಆಗಲ್ಲ. ಆ ಥರ ಆಗಿದೆ ಪರಿಸ್ಥಿತಿ. 10 ಲೀಟ್ರ್ ಕ್ಯಾನ್ಗಳು ಆಲ್ಮೋಸ್ಟು ನಾನು ತೊಗೊಂಡು ಇಟ್ಕೊತೀನಿ. ಬಟ್ ಎಲ್ಲ ಕಡೆ 10 ಲೀಟ್ರ್ ಕ್ಯಾನ್ ಸಿಗೋಲ್ಲ. 2 ಲೀಟ್ರೇ ನೋಡಬೇಕಾಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಬಟ್ ಇದರಲ್ಲಿ ನಾವು ಕೆಲಸ ಮಾಡೋದಕ್ಕಿಂತ ಹೆವಿ ನೆಮ್ಮದಿ ಸಿಗುತ್ತೆ. ಆ 9 ರಿಂದ 6 ಗಂಟೆ ಏನು ಕೆಲಸ ಮಾಡ್ತೀವಿ, ಇದರಲ್ಲಿ 24 ಅವರ್ ಕೆಲಸ ಮಾಡಿದ್ರು ನಾವು ಕೆಲಸ ಮಾಡಿದಂಗೆ ಅನಿಸಲ್ಲ. ನಿದ್ದೆ ಎಲ್ಲ ಆನ್ ಟೈಮು ಇಲ್ದಿರ ಇರ್ಬೋದು. ಬಟ್ ನಮಗೆ ಒಂಚೂರು ಪ್ರೆಷರ್ ಇರೋಲ್ಲ, ನೆಮ್ಮದಿಯಾಗಿರುತ್ತೆ, ಮೈಂಡು ಪೀಸ್ಫುಲ್ ಆಗಿರುತ್ತೆ. ಒಟ್ಟಿನಲ್ಲಿ ಸಖತ್ತಾಗಿರುತ್ತೆ ಜೀವನ. ಸೂಪರು. ಬಟ್ ಏನು ಅಂದರೆ ಇದಕ್ಕಿಂತ ಬೆಟರ್ ಆಪ್ಷನ್ ಹುಡ್ಕೋಣ ಮುಂದೆ ಫ್ಯೂಚರಲ್ಲಿ. ಆಗ್ಬೋದು, ಒಳ್ಳೇದಾಗುತ್ತೆ, ನಿಧಾನಕ್ಕೆ ಮಾಡೋಣ. ಬಟ್ ಒಂದು ವಿಷಯ ಏನು ಅಂದರೆ ಕ್ಲೀನಾಗಿರೋಕ್ಕಾಗಲ್ಲ. ನಾವೇನೇ ಮಾಡ್ತೀವಿ ಅಂದರೆ ಕ್ಲೀನಾಗಿರೋಕ್ಕಾಗಲ್ಲ. ಮತ್ತು ಆನ್ ಟೈಮ್ ತಿನ್ನೋಕ್ಕಾಗಲ್ಲ. ಹೋಟ್ಲು ಚೆನ್ನಾಗಿರೋದೇ ಹುಡ್ಕೋಣ ಅಂದರೆ ಸಿಗೋಲ್ಲ. ಎಷ್ಟೇ ಗಲೀಜಾಗಿ ಮಾಡಿದ್ರು ಅಲ್ಲಿ ತಿನ್ನಲೇಬೇಕಾಗುತ್ತೆ ಒಂದೊಂದು ಟೈಮು. ಬಟ್ ಒಂದೊಂದು ಟೈಮ್ ಬುಕ್ಕಿಂಗ್ಗಳು ಬರಲ್ಲ. ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಬಟ್ ಆಲ್ಮೋಸ್ಟು 1,000ಕ್ಕೆ ಏನು ಮೋಸ ಇಲ್ಲ. ಡೈಲಿ 1,000 ದುಡಿಬೋದು. ಎಲ್ಲ ಅಲ್ಲುಜಿದ್ದು ಮಕ್ಕ ತೊಳೆದಿದ್ದೆಲ್ಲ ಆಯಿತು ಗೈಸ್. ಇವಾಗ ಏನಿದ್ರು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಬಟ್ ಹೆಂಗೋ ಒಂಥರ ಜೀವನ ನಡೆಸ್ಬೋದು ಅಂದರೆ ತುಂಬ ಈಸಿ. ರೋಡಲ್ಲಿ ಮಲ್ಕೊಂಡು ಇದೆಲ್ಲ ಮಾಡಬೇಕು ಅಂದರೆ ಪಾಪ ಡ್ರೈವರ್ಗಳು ಎಷ್ಟು ಕಷ್ಟಪಡ್ತಾರೋ ಏನೋ ಗೊತ್ತಿಲ್ಲ. ಅವ್ರಿಗೆ ESI ಇರಲ್ಲ, PF ಇರಲ್ಲ. ಇವರು ದುಡಿಯೋದ್ರಲ್ಲಿ ಗಾಡಿ ಟ್ಯಾಕ್ಸು ಅದು ಇದು ಅಂತ ಏನೇನೋ ಟ್ಯಾಕ್ಸ್ ಕಟ್ ಮಾಡ್ಕೊತಾರೆ. ಬಟ್ ಅವ್ರಿಗೆ ಒಂದೇ ₹1 ಬೆನಿಫಿಟ್ ಇರಲ್ಲ. ಅವರು ಸತ್ತರೆ ಗಾಡಿನಲ್ಲಿ ಹಿಂಗೆ ಮಲ್ಕೊಂಡಿರ್ತಾರೆ. ಯಾಕಂದರೆ ನಾನು ತುಂಬ ದಿನದಿಂದ ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಇವಾಗ ಲೈಫು ನಾನೇ ಲೀಡ್ ಮಾಡ್ತಾ ಇದ್ದೀನಲ್ಲ, ಗೊತ್ತಾಗ್ತಾ ಇದೆ ಇದು ಯಾವ ರೀತಿ ಕಷ್ಟ ಇರುತ್ತೆ ಅಂತ. ಡ್ರೈವರ್ ಸ್ನಾನ ಟೈಮ್ಗಿರಲ್ಲ. ಸ್ನಾನ ಅಂತೂ ಮಾಡೋಕ್ಕಾಗಲ್ಲ. ಆ ಟೈಮು ಮಕ್ಕ ಅಲ್ಲುಜ್ಜಿದ್ರೆ ಸಾಕು ಸದ್ಯಕ್ಕೆ. ನಾನು ಬರೀ ಕಾರ್ ಓಡಿಸೋನೇ ಇಷ್ಟೊಂದೆಲ್ಲ ಇದು ಮಾಡಬೇಕು ಅಂದರೆ ಕಷ್ಟ. ಅಂದರೆ ಇನ್ನು ಟ್ರಕ್ಕು ಎಲ್ಲ ಓಡಿಸಿ ವಾರ ನಿಂತ್ಕೊತಾರಲ್ಲ, ಅವ್ರ ಪರಿಸ್ಥಿತಿ ಹೆಂಗಿರ್ಬೇಕು ಹೇಳಿ. ವಾರಗಟ್ಟಲೆ ಹೊರಟೋಗ್ತಾರೆ, ಒಂದು 15-20 ದಿನ ಹೊರಟೋಗ್ತಾರೆ. ಅದರಲ್ಲೇ ಮಲ್ಕೊಳ್ಳೋದು, ಎದ್ದೊಳ್ಳೋದು. ಅದರಲ್ಲಿ ಇವರು ಟ್ರಾಫಿಕ್ ಪೊಲೀಸವರು ಹಿಂಸೆ ಕೊಟ್ಬಿಡ್ತಾರೆ. ಅದರಲ್ಲೂ ಪಾಪ ಒಳ್ಳೆಯವ್ರು ಇರ್ತಾರೆ. ಒಬ್ಬರು ಏನು ನಾವೇ ಲೀಡ್ರು ಅನ್ನಂಗೆ ಬರ್ತಾರೆ. ₹1 ಯೂಸ್ ಇಲ್ಲ. ಅವರಿಂದ ಎಷ್ಟು ಲಂಚ ಕೊಟ್ಟು ಬಂದಿರ್ತಾರೋ ಉದ್ಯೋಗಕ್ಕೆ ಗೊತ್ತಿಲ್ಲ. ಮುಂಚೆ ಹಾಕಬೇಕು, ಫೈನಲ್ ಹಾಕಬೇಕು, ಇಲ್ಲಾಂದರೆ ಕಾಸುಗಳು ಕಿತ್ಕೋಬೇಕು. ಇಷ್ಟೇ ಅವ್ರಿಗೆ ಗೊತ್ತಿರೋದು. ಪಾಪ ಒಬ್ಬೊಬ್ರು ಎಂಥ ಒಳ್ಳೆಯವ್ರು ಇರ್ತಾರೆ ಗೊತ್ತಾ. ಒಂದ್ಸರಿ ತಪ್ಪು ಮಾಡಿದ್ರು ಹೇಳ್ತಾರೆ, ಹೇಳ್ಬಿಟ್ಟು ಹಿಂಗೆ ಮಾಡ್ಕೊಡ್ದಪ್ಪ ಅಂತಾರೆ. ಒಬ್ಬೊಬ್ರೇನಿಲ್ಲ, ಸಿಕ್ಕಿದ್ದೇ ಚಾನ್ಸು. ಸುಮ್ಮನೆ ನಿಂತ್ಕೊಂಡ್ರೆ ಸಾಕು. ನಿಂತ್ಕೊಂಡು ಇವಾಗ ಜೀಬ್ರಾ ಕ್ರಾಸಿಂಗಲ್ಲಿ ನಿಂತ್ಕೊಂಡ್ರೆ ಸಾಕು. ಸುಮ್ಮನೆ ಸ್ಟಿಟ್ಟು ತೋರಿಸೋದು, ಇಲ್ಲಾಂದರೆ ₹100 ಕೊಟ್ಟರೆ ಸೈಡಲ್ಲಿ ಬಿಟ್ಬಿಡ್ತಾರೆ. ಇಷ್ಟೇ ಗೈಸ್, ಆಯಿತು ನನ್ನ ಕತೆ ಎಲ್ಲ. ರೆಡಿ ಆಗಿದ್ದೀನಿ. ಡ್ಯೂಟಿ ಬಂದರೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ನಂದು ಟೈಮಿಂಗ್ಸ್ ಇಲ್ಲ. 24 ಅವರ್ಸ್ ಕೆಲಸ ಮಾಡ್ತಾಯಿದ್ದೀನಿ. ಯಾವಾಗಂದರೆ ಅವಾಗ ಗಾಡಿ ಎತ್ತೀನಿ, ಯಾವಾಗಂದರೆ ಅವಾಗ ಮಲ್ಕೊತೀನಿ. ನಂದು ಇದೇ ಥರ ಕೆಲಸ ಮಾಡಬೇಕು ಅನ್ನೋದು ಒಂದು ಟೈಮ್ ಟೇಬಲ್ ಇಲ್ಲ. ಇನ್ನೊಂದು ರೂಮು ಅದು ಎಲ್ಲ ಮಾಡ್ತೀನಿ ಅಂದರೆ ನನಗೊಂದು ₹1 ಯೂಸ್ ಇಲ್ಲ. ರೂಮ್ಗೆ ಹೋಗೋದು ಇಲ್ಲ, ಸುಮ್ಮನೆ ಇರೋದು ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಒಂದು 10 ದಿನ 15 ದಿನ ಆದರೂ ತಿಂಗಳಿಗೆ ಹೋದರೆ ಏನೋ ರೂಮ್ ಮಾಡಿದ್ರು ಒಂದು ಥರ ಆಪ್ಷನ್ ಚೆನ್ನಾಗಿರುತ್ತೆ. ಬಟ್ ಹೋಗೋದೇ ಇಲ್ಲ ಅಂದಮೇಲೆ ನಾನು ರೂಮ್ ಮಾಡಿ ಕಂಪ್ಲೀಟ್ ವೇಸ್ಟ್ ಆಗೋಗಿದೆ. ಇಲ್ಲಿ ಸ್ವಂತ ಮನೆ ಇದ್ದರೆ ಇಲ್ಲಿ ಎಷ್ಟು ದೂರ ಇದ್ದರೂ ಖಾಲಿ ಹೋಗ್ಬೋದು. ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆ ಇದೆ ಅಂದರೆ ನೀವು ರೆಂಟ್ ಕಟ್ಟಬೇಕು. ಒಂದು ಕಡೆ ಡೀಸೆಲ್ ಮೇಂಟೆನೆನ್ಸು, ಗಾಡಿ ಮೇಂಟೆನೆನ್ಸು ಇವೆಲ್ಲ ನೋಡಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಲೈಫು ಸೂಪರ್ ಆಗಿರುತ್ತೆ ನಿಮ್ಮದೇ ಓನಾಗಿ ಬಿಸ್ನೆಸ್ ಮಾಡಿದ್ರೆ. ಬಟ್ ನಾನು ಗಾಡಿ ಓಡಿಸಿ ಅಂತ ಹೇಳ್ತಾ ಇಲ್ಲ, ನಿಮ್ಮದೇ ಓನ್ ಬಿಸ್ನೆಸ್ ಇದ್ದರೆ ಲೈಫು ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸರ್. AC ಹಾಕಿದ್ರೆ ನಮಗೆ ಏನೇನು ವರ್ಕೌಟ್ ಆಗಲ್ಲ. AC ಹಾಕಿದಾಗ ನಮಗೆ ಅರ್ಧಕ್ಕರ್ಧ ಡೀಸೆಲ್ ಹೊರಟೋಗುತ್ತೆ. ಒಂದು ₹20 ಕೊಡೋಲ್ಲ, 16 ರಿಂದ 17, 18 ಕೊಡ್ತಾರೆ. ನಾವು ಕಡಿಮೆ ಅಂದರೂ ಒಂದು ₹17 ಮಿಡಲಲ್ಲಿ ಕೌಂಟ್ ತೊಗೊಂಡ್ರು 10 ಕಿಲೋಮೀಟ್ರಿಗೆ ₹170 ಆಯಿತು. 18 ಕಿಲೋಮೀಟ್ರಿಗೆ 170 ಎಷ್ಟಾಯಿತು? $340 ಅಂದರೆ ನಮಗೆ ಅವ್ರು ₹17 ಅಂದರೆ ಒಂದು ₹280 ಕೊಡ್ತಾರೆ. ಮತ್ತು ಅದರಲ್ಲಿ ನಮಗೇನು ಉಳಿಯುತ್ತೆ ಹೇಳಿ? ₹50 ಅಲ್ಲೋದ್ರೆ ಇನ್ನು ಡೀಸೆಲ್ ಒಂದು ₹100 ಹೋಗುತ್ತೆ ಅಂದ್ಕೊಳ್ಳಿ. ₹150 ಹೋದರೆ ನಮಗೆ ₹150ಗೋಸ್ಕರ 18 ಕಿಲೋಮೀಟ್ರ್ ಕೆಲಸ ಮಾಡಬೇಕಾಗುತ್ತೆ. ತುಂಬ ಕಷ್ಟ ಇರುತ್ತೆ. ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಮತ್ತು ಇವರು ಹಿಂದಿಯವ್ರು ಬರ್ತಾರೆ ನೋಡಿ, ಇವರು ಹೆವಿ ಸಮಸ್ಯೆಗಳು ಕೊಡ್ತಾರೆ. AC ಹಾಕ್ಲೇಬೇಕು, AC ಇಲ್ಲ, ಅದಿಲ್ಲ, ಆಳು ಮುಳಿಲ್ಲ, ಏನೇನೋ ಅವ್ರಿಗೆ ಇಷ್ಟ ಬಂದಂಗೆಲ್ಲ ಮಾತಾಡ್ತಾರೆ. ನಮ್ಮ ಕನ್ನಡದವ್ರು ಬಂದರೆ ಆರಾಮಾಗಿ ಅವರು ಏನಿರುತ್ತೆ ಪಾಪ ಬಂದು ಕುತ್ಕೊತಾರೆ, ಎದ್ದೋಗ್ತಾರೆ. ಬಟ್ ಇವರು ಹಿಂದಿಯವ್ರನ್ನ ತಡೆಯೋಕ್ಕಾಗಲ್ಲ. ಹೆವಿ ದುರಂಕಾರಗಳು, ಹೆವಿ ಇದು ಇದೆಲ್ಲ ಕಷ್ಟ ಇದೆ. ಹುಷಾರಾಗಿ ಮಾಡಿ. ಬಟ್
ಹೇಳ್ತಾ ಇದ್ದೀನಲ್ಲ, ನಾರ್ಮಲ್ ಸಂಪಾದನೆಗೆ ತೊಂದರೆ ಇಲ್ಲ, ಹೆವಿ ಸಂಪಾದನೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಬಜಾಜ್ ಕ್ಯೂಟ್ ಒಂದು ತೊಗೊಂಡಿದ್ದೀನಿ, ಪ್ಲಸ್ ಇವಾಗ ಇಂಡಿಕಾನು ನಾನು EMI ಲೆಕ್ಕದಲ್ಲೇ ಎತ್ಕೊಂಡಿದ್ದೀನಿ. ನೋಡೋಣ ಮುಂದೆಗೆ ಇನ್ನೂ ಏನಾದರೂ ಅಪ್ಡೇಟ್ ಆಗ್ಬೋದಾ. ಇವಾಗ ನೆಕ್ಸ್ಟು ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ, ನೋಡೋಣ. ಬಟ್ 1 ಲಕ್ಷನ ನಿಮಗೆ ಕೈಯಲ್ಲಿ ತೋರ್ಸೋಕ್ಕಾಗ್ತಾಯಿಲ್ಲ, ಬಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. 24 ಅವರ್ಸ್ ಕೆಲಸ ಮಾಡುವಾಗ ನಮಗೆ ಎಲ್ಲಂದರೆ ಅಲ್ಲಿ ಹೋಟ್ಲ್ ಸಿಗಲ್ಲ, ಹೋಟ್ಲ್ಗೋಸ್ಕರ ಹುಡ್ಕೊಂಡು ಹೋಗಬೇಕು. ಅದರಿಂದ ಏನು ಮಾಡ್ತೀನಿ ಅಂದರೆ ನಾನು ಆಲ್ಮೋಸ್ಟ್ ಪಾರ್ಸಲ್ ತೊಗೊಂಡ್ಬಿಡ್ತೀನಿ. ಪಾರ್ಸಲ್ ತೊಗೊಂಡು ನಾನು ಯಾವಾಗ ಟೈಮ್ ಸಿಕ್ಕದೆ ಅವಾಗ ತಿಂತೀನಿ. ಒಂದೊಂದು ಟೈಮು 3 ಗಂಟೆ ಆಗ್ಬೋದು, 4 ಗಂಟೆ ಆಗ್ಬೋದು, 5 ಗಂಟೆ ಆಗ್ಬೋದು. ಬೆಳಿಗ್ಗೆ ಒಂದೊಂದು ಟೈಮ್ ತಿಂತೀನಿ, ಒಂದೊಂದು ಟೈಮು ತಿನ್ನಲ್ಲ. ಈ ರೀತಿ ಎಲ್ಲ ಆಗುತ್ತೆ, ಒಂದು ಹೇಳೋಕ್ಕಾಗಲ್ಲ. ಅದರಿಂದ ಆವಾಗವಾಗ ಹಣ್ಣುಗಳನ್ನು ತರಕಾರಿಗಳನ್ನ ತಿಂತಾ ಇರಬೇಕು. ತರಕಾರಿ ಅಂತೂ ತಿನ್ನೋಕ್ಕಾಗಲ್ಲ, ಯಾಕಂದರೆ ಮನೆ ಸಾಂಬಾರು ಎಲ್ಲೂ ಸಿಗಲ್ವಲ್ಲ. ಅದರಿಂದ ಆಲ್ಮೋಸ್ಟು ಹಣ್ಣುಗಳನ್ನ ತೊಗೊಂಡು ಆವಾಗವಾಗ ತಿಂತಾ ಇರ್ತೀನಿ. ಅದರಿಂದ ಸ್ವಲ್ಪ ನಮಗೆ ಎನರ್ಜಿ ಬೂಸ್ಟ್ ಆಗುತ್ತೆ. ಅದು ಬಿಟ್ಟರೆ ನಾನ್ ವೆಜ್ಜು ಹೆವಿ ತಿಂದರೆ ಕಷ್ಟ ಇದೆ. ಡ್ರೈವಿಂಗ್ ಫೀಲ್ಡಲ್ಲಿ ತುಂಬ ಹೀಟ್ ಎತ್ಕೊಳ್ಳುತ್ತೆ. ಹೀಟ್ ಆದರೆ ತುಂಬ ಕಷ್ಟ ಇದೆ, ಯಾಕಂದರೆ ಅದು ಮೋಷನ್ಸ್ಗೆ ತರುತ್ತೆ. ಬೇರೆ ಆಳು ಮುಳು ತಲೆನೋವು ಅದು ಇದು ಅಂತ ಏನೇನೋ ತಂದುಬಿಡುತ್ತೆ. ಅದರಿಂದ ನಾನ್ ವೆಜ್ನ ಡ್ರೈವಿಂಗ್ ಮಾಡೋರು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಮಂತ್ ಕೆಲಸ ಮಾಡಿದ್ದೀನಿ, ಬಟ್ ಯಾವುದೇ ರೀತಿ ಬೆನಿಫಿಟ್ ಇರಲ್ಲ. ಅವ್ರು ಮಾಡೋದೆಲ್ಲ ಅವ್ರು ತಿನ್ನೋಕೆ ಸರಿ ಹೋಗುತ್ತೆ, ಎಕ್ಸ್ಟ್ರಾ ಏನು 1 ರೂಪಾಯಿ ಉಳಿಸೋಕ್ಕಾಗಲ್ಲ. ಪಾಪ ಡ್ರೈವರ್ ಜೀವನ ತುಂಬ ಕಷ್ಟ ಇದೆ. ಯಾಕಂದರೆ ಇವಾಗ ಇರೋ ರೇಟ್ಗಳು ಡೀಸೆಲ್ ನೋಡಿದ್ರೆ 90 ರೂಪಾಯಿ ಇದೆ, 90-100 ರೂಪಾಯಿವರೆಗೂ ಟಚ್ ಆಗುತ್ತೆ. ಬಟ್ ಅವ್ನಿಗೆ ಬರೋ ಪೇಮೆಂಟು 15-16 ರೂಪಾಯಿ ಅಂದರೆ ಯಾವ ಕಾಲದಲ್ಲಿ ಇರಬೇಕು, ಅವ್ನು ಏನು ಉಳಿಸ್ತಾನೆ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಹಂಗತ್ತೆ ಡ್ರೈವರೇ ಆಗಬಾರ್ದು, ಬೇರೆಯವ್ರ ಹತ್ರನೇ ಕೆಲಸ ಮಾಡಬೇಕು ಅಂದರೆ ಅದು ತುಂಬ ರಿಸ್ಕ್ ಇದೆ. ಕಂಪ್ಲೀಟು ರೋಡಲ್ಲೇ ಇದ್ದೀನಿ, 24 ಅವರ್ಸು ನಾನು ಡ್ಯೂಟಿ ಮಾಡ್ತಾನೆ ಇದ್ದೀನಿ. ಬಟ್ ಏನು ಅಷ್ಟೊಂದು ಉಳ್ಸೋಕ್ಕಾಗ್ತಾಯಿಲ್ಲ. 200-300 ರೂಪಾಯಿ ಬರೀ ಊಟಕ್ಕೆ ಹೋಗ್ತಾ ಇದೆ ಡೈಲಿ. ನೋಡೋಣ ಎಷ್ಟು ಬೇಗ ಆದರೆ ಅಷ್ಟು ಬೇಗ 1 ಲಕ್ಷ ಮಾಡೋಣ. ಒಬ್ಬ ಡ್ರೈವರ್ಗೂ ಮಸ್ಟ್ ಆ್ಯಂಡ್ ಶುಡ್, ಯಾಕಂದರೆ ಅವನು ಟ್ಯಾಕ್ಸ್ ಕೊಡ್ತಾನೆ, ಅವನು ಕಷ್ಟಪಟ್ಟು ದುಡಿತಾನೆ, ಅವನು ಒಂದು ಸಮಾಜದಲ್ಲಿ ಒಂದು ಕೊಡುಗೆ ಅನ್ನೋದನ್ನ ಗೌರ್ಮೆಂಟ್ಗೆ ಕೊಡ್ತಾನೆ. ಅದರಿಂದ ESIPF ಗೌರ್ಮೆಂಟು ಡ್ರೈವರ್ಗಳಿಗೆ ಕೊಡಬೇಕು ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ನಾನು ಕಂಪ್ಲೀಟು ಈ ಡ್ರೈವಿಂಗ್ ಕೆಲಸನೇ ಮಾಡಲ್ಲ, ಬಟ್ ಮಾಡೋರ್ಗಾಸ್ಕರ ಆದರೂ ಬೆನಿಫಿಟ್ ಇರಬೇಕಲ್ಲ. ಇವಾಗ ನೋಡಿ, ಇವಾಗ ಲಾಸ್ಟ್ಗೆ ಕಷ್ಟಪಟ್ಟು ದುಡಿತಾನೆ, ಬಟ್ ಅವನು ಏನು ಮನೆಗೆ ಎತ್ಕೊಂಡು ಹೋಗೋದಿರಲ್ಲ, ಮಾಡೋದೆಲ್ಲ ಅವ್ನು ತಿನ್ನೋದಕ್ಕೆ ಸರಿ ಹೋಗುತ್ತೆ. ಬಟ್ ಅವನು ಲಾಸ್ಟ್ಗೆ ಇಷ್ಟೆಲ್ಲ ಕಾಯಿಲೆಗಳು ತರ್ತಾನೆ. ಅಂದರೆ ಒಂದು ಚಿಕ್ಕ ಕೂದಲಿಂದ ಕಾಲು ಕೈ ಏನು ವರ್ಕ್ ಆಗದಿರೋ ಪರಿಸ್ಥಿತಿಗೆ ಒಬ್ಬ ಡ್ರೈವರು ಲಾಸ್ಟಲ್ಲಿ ಬರ್ತಾನೆ. ಯಾಕಂದರೆ ಆ ಥರ ಇರುತ್ತೆ ಅವನ ದುಡಿಯೋದು, ಅವನ ಕೆಲಸ, ಅವನ ಲೈಫ್ ಸ್ಟೈಲು. ಅದರಿಂದ ಗೌರ್ಮೆಂಟ್ ಇವನಿಗೆ ESIPF ಅನ್ನೋದು ಕೊಡಲೇಬೇಕು. ಮತ್ತು ಯಾವುದಾದ್ರೂ ಹೆಲ್ತ್ ಬೆನಿಫಿಟ್ಸು ಮತ್ತು ಅವರ ಮಕ್ಕಳಿಗೆ ಏನಾದರೂ ಫ್ರೀ ಎಜುಕೇಷನ್ನು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಕೊಡ್ಕೊತೀನಿ. ಇದು ನನಗೋಸ್ಕರ ಅಲ್ಲ, ಯಾರು ಡ್ರೈವರು ಕೆಲಸ ಮಾಡ್ತಾರೆ ಅವ್ರಿಗೋಸ್ಕರ, ಅವರ ಮಕ್ಳಿಗೋಸ್ಕರ, ಫ್ಯಾಮಿಲಿಗೋಸ್ಕರ ESIPF ತರಲೇಬೇಕು. ಮತ್ತು ಅವ್ರ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ಈ ಬೆನಿಫಿಟ್ ಬರೀ ಡ್ರೈವರ್ಗೆ ಮಾತ್ರ ಅಲ್ಲ, ಎಲ್ಲ ಅನ್ರಿಜಿಸ್ಟರ್ಡ್ ವರ್ಗ ಯಾವುದಿರುತ್ತೆ ಎಲ್ಲರಿಗೂ ಈ ರೀತಿ ಬೆನಿಫಿಟ್ ಸಿಗಬೇಕು. ಇಲ್ಲಾಂದರೆ ಅವರು ಜೀವನ ಮಾಡಬೇಕಲ್ಲ. ಇವಾಗ ಒಬ್ಬೊಬ್ಬರು 1 ಲಕ್ಷ ತೊಗೊತಾರೆ, 2 ಲಕ್ಷ ತೊಗೊತಾರೆ, ಅವ್ರ ಜೀವನ ಚೆನ್ನಾಗಿರುತ್ತೆ. ಬಟ್ ಇವರು ಅಷ್ಟೊಂದು ತಗೊಳ್ಳಲ್ಲ. ಇವ್ರು ತಗೊಳ್ಳೋದು 20-30 ಸಾವಿರ, ಯಾವುದು ಬೆನಿಫಿಟ್ ಇರಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಯಿತು, ಏನಾದರೂ ಗಾಡಿ ಕೆಟ್ಟೋಯ್ತು ಅಂದರೆ ಮತ್ತೆ ಅಲ್ಲೇ ಹೋಗುತ್ತೆ. ಯಾಕಂದರೆ ಇವಾಗ 2 ವರ್ಷಕ್ಕೊಂದ್ಸರಿ FC ಮಾಡಬೇಕು, ಇನ್ಶೂರೆನ್ಸ್ ಮಾಡಿಸ್ಬೇಕು, ಅದು ಇದು ಆಳು ಮುಳು ಬೇಜಾನು ಇವಿದೆ. ಬಟ್ ESIPF ಕೊಡಲಿಲ್ಲ ಅಂದರೆ ಪಾಪ ಇವ್ನು ಡ್ರೈವರ್ ಆದವನು ಬದುಕೋದು ಕಷ್ಟ ಇದೆ. ತುಂಬ ಕಡಿಮೆ ಅಮೌಂಟ್ ಇರೋರು ಉಪ್ಪು ಖಾರದಲ್ಲಿ ತಿಂದುಬಿಡ್ತಾರೆ, ತುಂಬ ಜಾಸ್ತಿ ಕಾಸಿರೋರು ಹೆಂಗೋ ಬದುಕ್ಬಿಡ್ತಾರೆ. ಮತ್ತು ಈ ಮಿಡಲಲ್ಲಿರೋರು ತುಂಬ ಕಷ್ಟ ಇದೆ. ಸ್ವಲ್ಪ ಈ ಕಡೆ ಯೋಚನೆ ಕೊಡಿ, ಗೌರ್ಮೆಂಟ್ ಈ ಕಡೆ ನೋಡಬೇಕು, ಡ್ರೈವರ್ಗಳ ಪರಿಸ್ಥಿತಿ ನೋಡಬೇಕು. ಅವ್ನಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಅವ್ನು ನೋಡ್ಕೊಳ್ಳೋ ಪರಿಸ್ಥಿತಿ ಅವ್ನಿರಲ್ಲ. ಇರೋವರೆಗೂ ದುಡಿತಾನೆ, ಆಮೇಲೆ ಮೂಲೆಯಲ್ಲಿ ಬೀಳಬೇಕಾಗುತ್ತೆ. ಪಾಪ ಅವ್ರಿಗೇನಾದರೂ ಮಾಡಿ, ಯಾಕಂದರೆ ಅವ್ರು ಕುತ್ಕೊಂಡು ಹಿಂದೆ ಬೆನ್ನು ನರಗಳೆಲ್ಲ ಮೇ ಬಿ ಪ್ರೆಸ್ ಆಗಿ ರಕ್ತನೇ ಆಡ್ದಿರ ಇರ್ಬೋದು. ಅದವನು ಬಾತ್ರೂಮ್ನ ತಡ್ಕೊಂಡಿರಬೇಕು, ರೀಸಸ್ನ ತಡ್ಕೊಂಡಿರಬೇಕು, ಎಲ್ಲಂದರೆ ಅಲ್ಲಿ ಉಯ್ಯೋಕ್ಕಾಗಲ್ಲ. ಒಂದೊಂದು ಟೈಮು ಇನ್ನು ಚಾನ್ಸೇ ಇರಲ್ಲ, ಉಯ್ಲೇಬೇಕು, ಅಷ್ಟೊಂದು ಅರ್ಜೆಂಟಾಗಿ ಹೋಗಿರುತ್ತೆ. ಕುತ್ಕೊಂಡು ಲಿವರ್ಗಳು ಹೊರಟೋಗುತ್ತೆ ಡ್ರೈವರ್ಗೆ, ಬೆನ್ನು ಪೇನ್ ಬರುತ್ತೆ, ಕತ್ತು ನೋವು ಬರುತ್ತೆ, ಕಣ್ಣುಗಳು 24 ಅವರ್ಸ್ ನೋಡಿ ಕಣ್ಣು ಹೊರಟೋಗುತ್ತೆ. ಡ್ರೈವರ್ಗೆ ಏನೇನೂ ಉಳಿಯಲ್ಲ. ಲಾಸ್ಟ್ಗೆ ಕಂಪ್ಲೀಟು ಯಾರು ಡ್ರೈವಿಂಗ್ ಕೆಲಸ ಮಾಡ್ತಾರೆ 24 ಅವರ್ಸು, ಅವ್ರಿಗೆ ಏನೇನೂ ಉಳಿಯಲ್ಲ. ಇದು ನಾನು ಅಟ್ ಪ್ರೆಸೆಂಟು ಫೀಲ್ ಆಗ್ತಾ ಇದ್ದೀನಿ. ಯಾಕಂದರೆ ಮೆಂಟಲಿ ಟಾರ್ಚರ್ ಇಲ್ದಿರ ಇರ್ಬೋದು, ಬಟ್ ಫಿಸಿಕಲಿ ಇದು ತುಂಬ ಎಫೆಕ್ಟ್ಫುಲ್ ಇದೆ. ಬಟ್ ತುಂಬ ಆರೋಗ್ಯದ ಸಮಸ್ಯೆಗಳು ಮುಂದೆ ಫ್ಯೂಚರ್ಗೆ ಬರುತ್ತೆ. ಡ್ರೈವರ್ ಆದವರು ಹುಷಾರಾಗಿರಿ. ಕೇವಲ ಒಂದು 12 ಅವರ್ ಕೆಲಸ ಮಾಡಿದ್ರೆ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಹೇಳ್ಬೋದು. ಮತ್ತು ಇನ್ನೊಂದು 24 ಅವರ್ಸ್ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಕರೆಕ್ಟಾಗಿ ಸ್ನಾನ ಇರಲ್ಲ, 1 ವಾರ ಆದರೂ ಸ್ನಾನ ಮಾಡಲ್ಲ. ಅದರಲ್ಲಿ ಇನ್ಕ್ಲೂಡಿಂಗ್ ನಾನು ಸಹ ಇವಾಗ ಆಲ್ಮೋಸ್ಟ್ ನಾನು ಒಂದು 4-5 ದಿನ ಆಗೋಯ್ತು ಆಲ್ರೆಡಿ. 1 ವಾರನೇ ಅಂದ್ಕೊಳ್ಳಿ ಆಗೋಯ್ತು, ಸ್ನಾನ ಮಾಡೋಕ್ಕಾಗಲ್ಲ. ಇವಾಗ ಆಲ್ಮೋಸ್ಟ್ ಇಡೀ ಸಂಸಾರನೇ ಮಾಡ್ತಾ ಇದ್ದೀನಿ ಈ ಕಾರಲ್ಲಿ. ಹೇಳ್ಬೇಕು ಅಂದರೆ ನಾನು ಆಲ್ಮೋಸ್ಟ್ ಮಧ್ಯಾಹ್ನದ ಊಟನ ಎಲ್ಲ ಪಾರ್ಸಲ್ ಮಾಡ್ಕೊಂಡು ಬರ್ತೀನಿ, ಇಲ್ಲೇ ತಿನ್ಕೊತೀನಿ. ಅಂದರೆ ಸೀಟ್ನ ಬೆಂಡ್ ಮಾಡಿದ್ರೆ ಸಾಕು, ಇಲ್ಲಿಂದ ನಾವು ಯಾವುದೇ ಐಟಮ್ ಬೇಕಾದರೂ ತಗೋಬೋದು. ಅದರಿಂದ ನಾನು ಊರಿಂದ ಬರೋವಾಗ ಏನು ಮಾಡ್ತೀನಿ ಅಂದರೆ ಕೆಲವು ಬಟ್ಟೆಗಳನ್ನ ಮತ್ತು ಮಖ ತೊಗೊಳ್ಬೇಕಾಗಲ್ಲ, ಬೆಳಗ್ಗೆ ಹೊತ್ತು ಮಖ ತೊಗೊಳ್ಳೋದಕ್ಕೆ ಟವಲು ಮತ್ತು ಕೆಲವು ಬಟ್ಟೆಗಳು, ನನಗೆ ಯಾವ ರೀತಿ ಬಟ್ಟೆಗಳು ಬೇಕೋ ಅದು ಒಂದು 2-3 ಜೊತೆ ತೊಗೊಂಡಿರ್ತೀನಿ.
ತಗೊಂಡು ಇವನ್ನ ಯೂಸ್ ಮಾಡ್ಕೊತೀನಿ. ಆವಾಗ ಬಟ್ಟೆ ಮಾತ್ರ ಚೇಂಜ್ ಮಾಡ್ತೀನಿ, ಸ್ನಾನ ಮಾಡಲ್ಲ. ಬಟ್ 10 ಲೀಟ್ರದ್ದು ಒಂದು ನೀರು ಬಾಟಲ್ ತೊಗೊತೀನಿ. ನೀರು ಬಾಟಲ್ ತೊಗೊಂಡ್ಮೇಲೆ ಅಷ್ಟೇ, ಇನ್ನೇನಿಲ್ಲ. ಈ ಕಾಲೇ ಜೀವನ ನಡೀತಾ ಇದೆ. ಆದಷ್ಟು ಬೇಗ 1 ಲಕ್ಷನ ಸಂಪಾದನೆ ಮಾಡೋಣ. ಮತ್ತು ಇಲ್ಲೇ ಮಲ್ಕೊತೀನಿ. ಆಲ್ಮೋಸ್ಟು ರಗ್ಗು ಬೆಡ್ಶೀಟು ಎಲ್ಲ ಹಿಂದೆ ಇಟ್ಕೊಂಡಿರ್ತೀನಿ. 2 ಸೈಡೂ ಬೆಂಡ್ ಮಾಡ್ಬೋದು. ಇದು ರಗ್ಗು ನಾನು ಮಲ್ಕೊಳ್ಳೋಕ್ಕೆ. ಆಲ್ಮೋಸ್ಟ್ 2 ಜೊತೆ ಬಟ್ಟೆಯಲ್ಲಿ ನಾನು ಒಂದು 3-4 ಜೊತೆ ಬಟ್ಟೆ ಎತ್ಕೊಂಡು ಬರ್ತೀನಿ ಒಂದು ಟೈಮ್ಗೆ. ಜಾಸ್ತಿ ಯೂಸ್ ಮಾಡಲ್ಲ ಬಟ್ಟೆ, ಯಾಕಂದರೆ ಯೂಸ್ ಮಾಡಿದ್ರೆ ನಾವು ಸ್ನಾನ ಮಾಡೋಕ್ಕಾಗಲ್ಲ, ಏನಿಲ್ಲ. ವೀಕ್ಲಿ ಒಂದ್ಸರಿ ಊರಿಗೆ ಹೋಗೋಣ ಅಂತಿದ್ದೀನಿ. ವೀಕ್ಲಿ ಒಂದ್ಸರಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ನಾವು PGಗಳಿಗೆ ಹೋಗಿ ಸ್ನಾನ ಮಾಡ್ಬೋದು, ಬಟ್ ಅದನ್ನು ನಾನು ಸ್ವಲ್ಪ ಕಡಿಮೆ ಮಾಡೋಣ ಅಂತಿದ್ದೀನಿ. ಆ್ಯಕ್ಚುಲಿ ಡ್ರೈವರು ಲೈಫ್ನ ನಾನು ಲೀಡ್ ಮಾಡೋಣ ಅಂತಿದ್ದೀನಿ. ಯಾಕಂದರೆ ಆಲ್ಮೋಸ್ಟು ಡ್ರೈವರ್ಸು ಈ 1 ವಾರ ಕಂಪ್ಲೀಟು ಕೆಲಸ ಮಾಡಿ ಆಮೇಲೆ ಅವರು ಊರಿಗೆ ಹೋಗಿ ಆಮೇಲೆ ರಿಟರ್ನ್ ಆಗ್ತಿದ್ದಾರೆ. ಯಾಕಂದರೆ ನಾನು ಡೈರೆಕ್ಟಾಗಿ ನೋಡಿ ಅದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ ಅವ್ರು ಮಾಡೋ ಥರನೇ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ. ಜಾಸ್ತಿ ದುಡಿಯೋಣ ಅನ್ಕೊತಾ ಇದ್ದೀನಿ. ಬಟ್ ಈ ನಡುವೆ ಬಿಸಿಲು ಕಾಲ ಅಲ್ವಾ, AC ಎಲ್ಲರೂ ಕೇಳ್ತಾರೆ. AC ಹಾಕಿದ್ರೆ ₹1 ಉಳಿತಾಯ ಡ್ರೈವರ್ಗಾಗಲ್ಲ. ಬರೀ CNG ಗಾಡಿಗಳು ಇದೆಯಲ್ಲ, ಅದರಲ್ಲಿ ಉಳಿತಾಯ ಆಗ್ಬೋದು. ಇದರಲ್ಲಿ ₹60 ಡೀಸೆಲ್ ಇದ್ದಾಗ ಉಳಿತಾಯ ಮಾಡ್ಬೋದಿತ್ತು. ಬಟ್ ಇವಾಗ ಡೀಸೆಲ್ ರೇಟ್ ಬಂದು ₹90 ಆಗಿದೆ. ಅದರಿಂದ AC ಹಾಕಿದ್ರು ಏನು ₹1 ಉಳಿತಾಯ ಆಗಲ್ಲ. ಮತ್ತು ಹಿಂದಿ ಲೇಡೀಸ್ನ ಹತ್ತಿಸ್ಕೊಳ್ಳೋವಾಗ ತುಂಬ ಹುಷಾರಾಗಿದೆ. ಇವರು ಸರಿ ಇರಲ್ಲ. ಯಾಕಂದರೆ ಇವರು ಕಂಪ್ಲೀಟು ACನೇ ಬೇಕು, ಅದೇ ಬೇಕು ಅಂತಾರೆ. ಫಸ್ಟ್ ಹೇಳ್ಬಿಡ್ಬೇಕು ಅದೆಲ್ಲ ಕಂಪ್ಲೀಟು. ಹೇಳಿಲ್ಲ ಅಂದರೆ ಅದಕ್ಕೆ ಇದು ಮಾಡ್ತಾರೆ. ಆಮೇಲೆ ಅವರು ಹೇಳಿದ್ದು ಜಾಗಕ್ಕೆ ಹೋಗಬೇಕು. ಲೊಕೇಶನ್ನು ನಮ್ಮ ಮ್ಯಾಪಲ್ಲಿ ಒಂದು ತೋರಿಸ್ತಾ ಇರುತ್ತೆ. ಆ ಮ್ಯಾಪ್ನ ಫಾಲೋ ಮಾಡಿದ್ರೆ ಅದು ಮಾಡಬೇಡಿ, ನಾವು ಹೇಳೋ ಲೊಕೇಶನಲ್ಲೇ ಹೋಗ್ಬೇಕು ಅಂತಾರೆ. ಬಟ್ ಕನ್ನಡದವ್ರು ಆ ಥರ ಏನಿಲ್ಲ ಪಾಪ, ಸುಮ್ಮನೆ ಕೂತ್ಕೊಂಡ್ರೆ ಎದ್ದೋಗ್ತಾರೆ. ಬಟ್ ಇಲ್ಲಿ ನನಗೆ ಈ ಕಾರು ಓಡಿಸೋವಾಗ ಬಂದಿದ್ದು ಏನು ಅಂದರೆ, ಆಟೋದಲ್ಲಿ ಕನ್ನಡದವ್ರು ಯಾರೋ ಅಲ್ಪ ಸ್ವಲ್ಪ ಜನ ಸಿಗ್ತಾರೆ. ಬಟ್ ಕಾರಲ್ಲಿ 90% ಎಲ್ಲ ಹಿಂದಿಯವ್ರು ಇರ್ತಾರೆ. ಬರೀ 10% ನಮಗೆ ಕನ್ನಡದವ್ರು ಸಿಗ್ತಾರೆ, ಜಾಸ್ತಿ ಕನ್ನಡದವ್ರು ಸಿಗಲ್ಲ. ಬಟ್ ಏನು ಅಂದರೆ ನನಗೆ ಗೊತ್ತಿರೋಂಗೆ ಅವರು ಓನ್ ವೆಹಿಕಲ್ಸ್ ಇಟ್ಕೊಂಡಿರಬೇಕು, 2 ವೀಲರ್ ಇಟ್ಕೊಂಡಿರಬೇಕು. ಅದರಿಂದ ಕಾರ್ನ ಬುಕ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ದುಡ್ಡಿದವರು ತುಂಬ ಕಡಿಮೆ ಇರ್ತಾರೆ ಕನ್ನಡದವರು. ಇಲ್ಲಾಂದರೆ ಕನ್ನಡದವರು ಬೆಂಗಳೂರಲ್ಲಿ ಇದ್ದಾರಾ ಇಲ್ವಾ ಅನ್ನೋದೇ ಡೌಟ್ ಆಗೋಗಿದೆ. ಗೇಟ್ ಹತ್ರ ಲೊಕೇಶನ್ ಹಾಕಿರ್ತಾರೆ, ಬಟ್ ಅಪಾರ್ಟ್ಮೆಂಟ್ ಒಳಗಡೆ ಕರ್ಕೊಂಡೋಗಿ ಅಂತಾರೆ. ಅಪಾರ್ಟ್ಮೆಂಟ್ ಒಳಗಡೆ ಹೋದ್ರೆ ಒಂದೊಂದು ಅಪಾರ್ಟ್ಮೆಂಟ್ ಇರುತ್ತೆ, ಆಲ್ಮೋಸ್ಟ್ 2-3 ಕಿಲೋಮೀಟರ್ ರೌಂಡ್ ಹಾಕಬೇಕು ಒಂದು ಅವ್ರನ್ನ ಡ್ರಾಪ್ ಮಾಡಿದ್ರೆ. ಅದರಿಂದ ನಾನು ಏನಾದರೂ ಒಂದು ₹10 ₹20 ಎಕ್ಸ್ಟ್ರಾ ಕೇಳಿದ್ರೆ ಅದಕ್ಕೂ ಜಗಳ ಮಾಡಿಬಿಡ್ತಾರೆ. ಮತ್ತೆ ಯಾಕಂದರೆ ಅದು ನಾನು ಮಾಡೋ ಕಷ್ಟ, ನಾನು ಮಾಡೋ ಕಷ್ಟಕ್ಕೆ ನಾನು ಕೇಳಲೇಬೇಕು. ಮತ್ತು ಅದು 2 ಕಿಲೋಮೀಟರ್ 3 ಕಿಲೋಮೀಟರ್ ಅಂದರೆ ನನ್ನ ಗಾಡಿ ಮೈಲೇಜ್ ಬರೋದು 15ರಲ್ಲಿ ನಾನು 2-3 ಕಿಲೋಮೀಟರ್ ಹೋಗ್ತೀನಿ ಅಂದರೆ ನನಗೆ ಅಲ್ಲೇ ಒಂದು ₹20-30 ಹೋಗುತ್ತೆ. ಅದನ್ನು ಎಕ್ಸ್ಟ್ರಾ ಕೇಳಿದ್ರೆ ಅದಕ್ಕೂ ಏನು ರೆಸ್ಪಾನ್ಸ್ ಇರಲ್ಲ. ಡೈರೆಕ್ಟ್ ಹಂಗೆ ಯಾವ ರೀತಿ ಬುಕ್ ಮಾಡ್ತಾರೆ ಗೊತ್ತಾ, ಎಲ್ಲಿ ಸಿಗ್ನಲ್ ಜಂಕ್ಷನ್ ಇರುತ್ತೆ ಅಲ್ಲೇ ಬುಕ್ ಮಾಡ್ತಾರೆ. ಮತ್ತೆ ಅಲ್ಲೇ ಬರಬೇಕು ಅಂತ ಪಟ್ಟು ಹಿಡಿತಾರೆ. ಬೇರೆ ಕಡೆ ಸ್ವಲ್ಪ ಮುಂದೆ ಹಿಂದೆ ಇದ್ದೀವಿ ಅಂದರೆ ಒಪ್ಪಲ್ಲ. ಮತ್ತು ಅಲ್ಲೋದಾಗ ನಾವು ಈ ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ ಬೈಸ್ಕೊಳ್ಳೋದು ಅದೆಲ್ಲ ಇರುತ್ತೆ. ಇವರಷ್ಟು ವರ್ಸ್ಟ್ ಜನಗಳನ್ನ ಬೇರೆ ಕಡೆ ನೋಡೋಕ್ಕಾಗಲ್ಲ. ಇದರಲ್ಲೂ ಇದ್ದಾರೆ ಒಂದು 5% ನಾನು ನೋಡಿದ್ದೀನಿ. ತುಂಬ ಅಂದರೆ ತುಂಬ ಒಳ್ಳೆ ಹೆಣ್ಮಕ್ಳಿದ್ದಾರೆ. ಬಟ್ 90% ಅಪ್ಪ ಇವ್ರನ್ನ ಹಿಡಿಯೋಕ್ಕಾಗಲ್ಲ. ತುಂಬ ವರ್ಸ್ಟ್ ಅಂದರೆ ವರ್ಸ್ಟ್ ಪೀಪಲ್ಸ್ ಅಂತಲೇ ಹೇಳ್ಬೋದು ಇವ್ರನ್ನ, ನಾರ್ತ್ ಇಂಡಿಯನ್ ಹೆಣ್ಮಕ್ಳನ್ನ. ಹುಡುಗರು ಹೆಂಗೋ ಪಾಪ ಅರ್ಥ ಮಾಡ್ಕೊಂಡು ಬಂದುಬಿಡ್ತಾರೆ. ಬಟ್ ಈ ಹುಡುಗಿರನ್ನ ಸ್ವಲ್ಪ ಮಾತಾಡೋದು, ಹ್ಯಾಂಡಲ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಇದೆ. ನೋಡ್ಕೊಂಡು ಮಾಡಿ. ಯಾಕಂದರೆ ಹೆಂಗಾದ್ರೆ ಹಂಗೆ ಮಾತಾಡ್ಬಿಡ್ತೀವಿ ಅಂದರೆ ಅದೇನು 1 ನಿಮಿಷದ ಕೆಲಸ. ಬಟ್ ಅವ್ರಿಗೆ ಅರ್ಥ ಆಗೋ ಥರ ತಿಳಿಸಿ ಹೇಳಬೇಕು ಅಂದರೆ ಸ್ವಲ್ಪ ಕಷ್ಟ. ಬರೋದೇ ಲೇಟು, ಅದರಲ್ಲಿ 10-15 ನಿಮಿಷ ಲೇಟ್ ಮಾಡಿಬಿಡ್ತಾರೆ. ನಾವು ಹೋಗಿ ಇಲ್ಲಿ 5-10-15 ನಿಮಿಷ ಎಷ್ಟೊತ್ತು ಬೇಕಾದ್ರೂ ಕಾಯ್ಬೋದು. ಬಟ್ ಅವ್ರು ಬಂದಮೇಲೆ ಇಮಿಡಿಯೇಟ್ ಅವ್ರಿಗೆ ಟೈಮ್ ಆಗೋಗುತ್ತೆ. ಇಮಿಡಿಯೇಟ್ ಓಡಿಸ್ಬೇಕು, ಇಮಿಡಿಯೇಟ್ ಗಾಡಿ ಹೋಗ್ಬೇಕು ಅವ್ರಿಗೆ. ಇಲ್ಲಾಂದರೆ ಅವರು ತಡೆಯೋದಿಲ್ಲ, ಬೇಗ 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 ಅಂತ ಹೊಡ್ಕೊತಾನೆ ಇರ್ತಾರೆ. ಬಟ್ ನಾನು ಓನ್ ಗಾಡಿ ಆಗಿರೋದ್ರಿಂದ ನಾನು ಹೇಳ್ಬೋದು, ನಾನು ಬೇಕಾದ್ರೆ ಗಾಡಿ ಸೈಡಲ್ಲಿ ನಿಲ್ಲಿಸ್ಬಿಡ್ತೀನಿ, ನೀವು ಬೇಕು ಅಂದರೆ ಬೇರೆ ಬುಕ್ ಮಾಡಿ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಒಂದೊಂದು ಟೈಮು ಎಮರ್ಜೆನ್ಸಿ ಅಂದರೆ ಏನು ಮಾಡೋಕ್ಕಾಗಲ್ಲ. ನಾನು ಆಲ್ಮೋಸ್ಟ್ ಎಮರ್ಜೆನ್ಸಿ ಅನ್ನೋರಿಗೆ ನಾನು ಸ್ಪೀಡಾಗಿ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಆಲ್ಮೋಸ್ಟ್ ನಿಧಾನಕ್ಕೆ ಹೋಗ್ತೀನಿ. ತುಂಬ ಸರಿ ಸ್ಪೀಡಿಂದ ಹೋಗೋದ್ರಿಂದ ಅನಾಹುತಗಳು ಆಗೋ ಚಾನ್ಸಸ್ ಇತ್ತು. ಬಟ್ ನಾನು ಸ್ವಲ್ಪ ಸ್ಕಿಲ್ ಇರೋದ್ರಿಂದ ತಪ್ಪಿಸ್ಕೊಂಡಿದ್ದೀನಿ. ಬಟ್ ಯಾವತ್ತೇ ಆಗಲಿ ಅರ್ಜೆಂಟ್ ಮಾಡೋಕೆ ಹೋಗ್ಬಿಟ್ಟು ನಿಧಾನಕ್ಕೆ ಓಡಿಸಿ. ಗಾಡಿ ಯಾವತ್ತೇ ಆಗಲಿ ನಿಧಾನಕ್ಕೆ ಹೋದ್ರೆ ಚಂದ. ಸ್ಪೀಡಾಗಿ ಓಡಿಸಿದ್ರೆ ನಮಗೆ ಕಷ್ಟ, ನಮ್ಮ ಲೈಫ್ಗೂ ಕಷ್ಟ, ನಮ್ಮ ಕಾರ್ಗೂ ಕಷ್ಟ. ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಇವಾಗ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ 1 ವಾರ 2 ವಾರ 1 ತಿಂಗಳು ಈಚೆ ನಿಂತ್ಕೊಳ್ಳೋದಕ್ಕಿಂತ ನಿಧಾನಕ್ಕೆ ಹೋಗೋದು ಬಿಟ್ಟಲ್ವಾ. ನಿಧಾನಕ್ಕೆ ಹೋಗೋಣ, ನಿಧಾನಕ್ಕೆ ಗಾಡಿ ಓಡಿಸೋಣ. ಇವಾಗ ಒಂದು ಕಸ್ಟಮರು ಸರಿ ಹಿಂಗೆ ಹೆಬ್ಬಾಳದ ಹತ್ರ ಹೋಗ್ತಿದ್ದೆ. ಸ್ಟಾರ್ಟ್ ಮಾಡೋವಾಗ ಲೊಕೇಶನ್ ನಾನು ಹೇಳ್ತೀನಿ ಹಂಗೆ ಹೋಗಿ ಅಂದರು. ಅವರು ಹೇಳ್ತಾರೆ ಅಂತಲೇ ಇದ್ದೀನಿ, ಹೇಳಿಲ್ಲ. ನಾನು ಮ್ಯಾಪ್ ನೋಡಿಕೊಂಡು ನನ್ನ ಪ್ರಕಾರ ನಾನು ಹೋಗ್ತಾ ಇದ್ದೀನಿ. ಹಿಂಗೆ ಯಾಕೆ ಬಂದ್ರಿ, ಹಿಂಗೆ ಬರ್ಕೊಡ್ದು, ನೀವು ಆ ಸೈಡ್ ಹೋಗಬೇಕು, ಈ ಸೈಡ್ ಹೋಗಬೇಕು, ಫುಲ್ಲು ಸ್ಪೀಡಾಗಿ ಹೋಗಬೇಕು, ರಾಂಗ್ ಬಂದುಬಿಟ್ಟಿದ್ದೀರಾ ಅಂತ ತಲೆ ಚೆಚ್ಕೊತಾ ಇದ್ದಾರೆ. ನಾನು ಅವ್ರನ್ನ ನೋಡಿಕೊಂಡು ಬೇರೆ ಗಾಡಿಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇತ್ತು. ಆವಾಗ ನಾನು ನಿಮ್ಮನ್ನು ನೋಡಿ ಅಲ್ಲಿ ಹೊಡಿತಿದ್ನಲ್ಲ ಮೇಡಮ್ ಗಾಡಿಗೆ ಅಂದರೆ, ನನ್ನೇ ಹೊಡಿತೀರಾ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಇರುತ್ತೆ ಎಲ್ಲ ಈ ನಾರ್ತ್ ಇಂಡಿಯನ್ ಕಥೆಗಳು. ಹುಷಾರಾಗಿರಿ. ಆಲ್ಮೋಸ್ಟು ನಿಮ್ಮ ಎಚ್ಚರದಲ್ಲಿ ನೀವಿರಿ. ಆದರೆ ಗಾಡಿ ಒಳಗಡೆ ಕ್ಯಾಮ್ರಾ ಹಾಕ್ಸಿದ್ರೆ ಇನ್ನೂ ನಿಮಗೆ ಸೇಫ್ಟಿ ಇರುತ್ತೆ. ಬಟ್ ಕಸ್ಟಮರ್ ಹತ್ರ ಯಾವ ರೀತಿ ಅಂದರೆ ಅವ್ರ ರೀತಿ ಮಾತಾಡಬೇಡಿ. ಸ್ವಲ್ಪ ಸಮಾಧಾನವಾಗಿ ಮಾತಾಡಿ, ನಿಧಾನಕ್ಕೆ ಮಾತಾಡಿ, ಎಲ್ಲ ಓಕೆ ಆಗುತ್ತೆ. ಅಕಸ್ಮಾತ್ ಅವ್ರ ಕೈಯಲ್ಲಿ ಆಗಲೇ ಇಲ್ವಾ, ನೀವು ತಡೆಯೋಕ್ಕೆ ಆಗ್ತಾ ಇಲ್ಲ ಅಂದಾಗ ನೀವು ಕಸ್ಟಮರ್ ಕೇರ್ ಕಾಲ್ ಮಾಡಿ, ಈ ಥರ ಇದೆ ಕ್ಯಾನ್ಸಲ್ ಮಾಡಿ ಅನ್ನಿ. ಇಲ್ಲಾಂದರೆ ಆ ಕಸ್ಟಮರ್ಗೆ ಅಲ್ಲಿ ಏನು ತಪ್ಪಿಲ್ಲ. ಓಕೆನಾ?
ಒಂದು ಇವಾಗ ಇಂಡಿಕಾ ಗಾಡಿ ಯಾವಾಗ ಬೇಕಾದರೂ ಕೈ ಕೊಡ್ಬೋದು, ಯಾವಾಗ ಬೇಕಾದರೂ ಓಡ್ಬೋದು, ಹೇಳೋಕ್ಕಾಗಲ್ಲ. ನಾನು ಇದು ಗಾಡಿ ತೊಗೊಂಡು ಆಲ್ಮೋಸ್ಟು ಒಂದು ತಿಂಗಳಾಗಿರ್ಬೋದು. ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 15,000 20,000 ಸಾವಿರ ಖರ್ಚು ಮಾಡಿಬಿಟ್ಟು. ಫಸ್ಟ್ ಡೈನಾಮೋ ಪ್ರಾಬ್ಲಮ್ ಅಂತ ಬಂತು. ಡೈನಾಮೋ ಪ್ರಾಬ್ಲಮ್ಗೆ 3,500 ಖರ್ಚು ಅಂತ ಹೇಳಿದ್ರು. ಮತ್ತೆ ಅದು ಪೈಪುಗಳು ಅದು ಇದು ಅಂತ ಏನೇನು ಹಾಕ್ಸೋ ಅಷ್ಟರಲ್ಲಿ 4,500 ಖರ್ಚಾಗೋಯ್ತು. ಮತ್ತೆ ಕೂಲೆಂಟು ಅವಾಗ ಹಾಕ್ಸ್ತಾನೆ ಇರಬೇಕು. ಅದಕ್ಕೊಂದು 2,000 3,000 ಅದಕ್ಕೆ ಖರ್ಚು ಮಾಡಿದ್ದೀನಿ. ಇನ್ನೊಂದು 2,000 ನಾರ್ಮಲ್ ಆಯಿಲ್ಗೆ ಖರ್ಚು ಮಾಡಿದ್ದೀನಿ. ಇದೇ ರೀತಿ ಖರ್ಚುಗಳು ಕಂಪ್ಲೀಟ್ ಬರ್ತಾನೆ ಇರುತ್ತೆ. ಇವಾಗ ಡೀಸೆಲ್ ಪಂಪ್ ಹತ್ರ ಮತ್ತೆ ಡೀಸೆಲ್ ಲೀಕ್ ಆಗ್ತಾ ಇದೆ. ಮತ್ತೆ ಅದು ಇದ್ರ ಮೇಲೆ ಡೈನಾಮೋ ಮೇಲೆ ಬೀಳ್ತಾ ಇದೆ. ಮತ್ತೆ ಇದೇ ರೀತಿ ಡೈನಾಮೋ ಮೇಲೆ ಬೀಳ್ತಾ ಇದೆ. ಮತ್ತೆ ಪ್ರಾಬ್ಲಮ್ ಆಗಿ ಮತ್ತೆ ಡೈನಾಮೋ ರಿಪೇರಿ ಮಾಡಿಸ್ಬೇಕಾಗುತ್ತೆ. AC ಪ್ರಾಬ್ಲಮ್ ಆಗಿತ್ತು. AC ಹಾಕಿಸ್ದೆ ಕಡಿಮೆ ಅದರಲ್ಲೇ. AC ಫಿಲ್ ಮಾಡಿ ವೈರಿಂಗು ಚೆಕ್ ಮಾಡಿದ್ದಾರೆ. ಬಟ್ ಈ ಥರ ಪದೇ ಆಗ್ತಾ ಇದ್ರೆ ನಾವು ದುಡ್ದಿದ್ದೆಲ್ಲ ಏನು ಉಳಿಯಲ್ಲ, ಕಂಪ್ಲೀಟ್ ಎಲ್ಲ ಈಚೆ ಹೋಗ್ತಾ ಇರತ್ತೆ. ಬಟ್ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಈ ನಮ್ಮ ಗೌರ್ಮೆಂಟ್ ಅಷ್ಟೇ ಪಾಪ ಡ್ರೈವರ್ಗಳ ಕೈಯಲ್ಲಿ ಏನು ಉಳಿಯಲ್ಲ. ಅವರು ಏನು ದೊಡ್ಡ ಮನೆಗಳು ಕಟ್ಟಕ್ಕಾಗಲ್ಲ. ಅದರಿಂದ ಅವ್ರಿಗೆ PF ಕೊಡೋಕ್ಕಾಗಲಿಲ್ಲ. ಬಟ್ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಟೈಪ್ ಮಾಡ್ಕೊಡ್ಲಿಲ್ಲ ಅಂದರೆ ಪಾಪ ಅವ್ರ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಅವ್ರ ಹೆಂಡತಿ ಮಕ್ಕಳಿಗೆ ಒಳ್ಳೆ ಸ್ಕೂಲಲ್ಲಿ ಮಕ್ಕಳನ್ನ ಸೇರಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ. ಹೆಂಡತಿಗೆ ಒಳ್ಳೆ ಜೀವನ ಒಂದು ಒಳ್ಳೆ ಬದುಕು ಕೊಡಬೇಕು ಅಂದರೆ ಕಷ್ಟ ಆಗುತ್ತೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರಿಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೊಡಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ರಾತ್ರಿ ಹೊತ್ತಂತೂ ಹೇಳೋದೇ ಬೇಕಾಗಿಲ್ಲ. ಈ ಹುಡುಗಿರು ಬರ್ತಾರಲ್ಲ, ಏನೇನು ಮಾಡ್ತಾರೋ ಕರ್ಮ ಅನ್ಸ್ಬಿಡುತ್ತೆ. ಯಾಕಂದರೆ ನಾವು ನೋಡ್ತೀವಿ, ಇಲ್ಲ ಹೇಳಲ್ಲ. ಬಟ್ ಮೊಬೈಲ್ಗಳಲ್ಲಿ ನೋಡಿದೀವಿ ಬಿಟ್ಟರೆ ಲೈವಲ್ಲಿ ತೋರಿಸ್ತಾರೆ. ಬಟ್ ಇದನ್ನು ನೋಡಬೇಕು ಅಂದರೆ ಅಸಹ್ಯ ಆಗುತ್ತೆ. ಲೈವಲ್ಲಿ ಏನು ಈ ಕತೆಗಳು ಅಂದರೆ ಇವ್ರದ್ದು ನಾರ್ತ್ ಇಂಡಿಯನ್ ಹುಡುಗಿ ಬಂದುಬಿಟ್ರೆ ಅಪ್ಪ ಕಣ್ಣುಗಳನ್ನ ಮುಚ್ಕೊಂಡು ಡ್ರೈವ್ ಮಾಡಬೇಕಷ್ಟೇ. ಅಷ್ಟೊಂದು ಅಧ್ವಾನ ಆಗೋಗಿರ್ತಾರೆ ನೈಟ್ ಹೊತ್ತಲ್ಲಿ ಬರೋರು ಮಾತ್ರ. ಈ ನಡುವೆ ಈ ತೆಲುಗವ್ರು ಬರ್ತಾರಲ್ಲ, ತೆಲುಗವರು ಹಂಗೆ ಆಗಿದ್ದಾರೆ. ಮತ್ತು ಈ ನಾರ್ತ್ ಅವರು ಹಂಗೆ ಆಗಿದ್ದಾರೆ. ತುಂಬ ಅಧ್ವಾನ ಈ ಹುಡುಗಿರು. ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಮದುವೆ ಮೇಲೆ ಆಸೆನೇ ಹೊರಟೋಗಿದೆ ಅಷ್ಟೊಂದು. ಯಾಕಂದರೆ ಮದುವೆ ಯಾರೋ ಹಾಕಿರೋ ಕಾಳಿಗೆ ಇನ್ಯಾರೋ ಇದು ಮಾಡ್ದಂಗೆ ಇರುತ್ತೆ. ಅದರಿಂದ ನನಗೂ ಸ್ವಲ್ಪ ಬೇಜಾರು. ನಾರ್ತ್ ಇಂಡಿಯನ್ ಹುಡುಗಿರು ಅಂತ ಏನಕ್ಕೆ ಅಷ್ಟೊಂದು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಯಾಕಂದರೆ ಬರ್ತಾ ಇರೋದೇ ಇವರು. ಇನ್ನೊಂದು ಏನು ಅಂದರೆ, ನಾನು ಅವ್ರ ಮೇಲೆ ಯಾವುದೇ ರೀತಿ ಬ್ಯಾಡ್ ಇನ್ಫ್ಲೂಯೆನ್ಸ್ ಕೊಡೋದಾಗಲಿ ಆ ಥರ ಏನಿಲ್ಲ. ಇದು ಬಂದು ಆ್ಯಕ್ಚುಲಿ ನನ್ನ ಕಾರಲ್ಲಿ ರಿಯಲ್ ಆಗಿ ನಡೆದಿರೋದು. ಇನ್ನೊಂದೇನು ಅಂದರೆ, ನಾನು ಗಾಡಿನ ಆಲ್ಮೋಸ್ಟು ಶಿಸ್ತಿನಿಂದ ಪೂಜೆ ಮಾಡಿಕೊಂಡು ಒಳ್ಳೇದಾಗಲಿ ಅನ್ನೋದ್ರಿಂದ ಎತ್ತೀನಿ. ಬಟ್ ಇವ್ರು ಈ ರೀತಿ ಮಾಡೋದ್ರಿಂದ ನನಗೂ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಆಗುತ್ತಲ್ವಾ, ಅಷ್ಟೇ, ಇನ್ನೇನಿಲ್ಲ. ಅದರಿಂದ ಇದನ್ನ ನಾನು ಎಲ್ಲರಿಗೂ ತಿಳಿಲಿ ಅಂತ ಹೇಳ್ತಾ ಇದ್ದೀನಿ. ಟ್ರಾಫಿಕ್ ಸಮಸ್ಯೆ ಮತ್ತು ಪಾರ್ಕಿಂಗ್ ಸಮಸ್ಯೆ ಮೇಯ್ನ್ ಇರೋದು. ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಆದಷ್ಟು ಎಷ್ಟು ತುಂಬ ಗೌರ್ಮೆಂಟ್ ಜಾಗಗಳು ವೇಸ್ಟ್ ಆಗಿಬಿಟ್ಟಿದೆ. ಅಲ್ಲಿ ಬಹುಮಾಡಿ ಪಾರ್ಕಿಂಗ್ ಏರಿಯಾನ ಕ್ರಿಯೇಟ್ ಮಾಡ್ಬೋದಲ್ಲ. ಇವಾಗ ಎಲ್ಲಂದ್ರೆ ಅಲ್ಲಿ ಗಾಡಿಗಳಿಗೆ ಹಾಕಿದ್ರೆ ಹಿಂದೆ ಬರ್ತಾರೆ, ಸೈರನ್ಗಳು ಹಾಕ್ತಾರೆ, ಅಲ್ಲೆಲ್ಲ ಸಾಯೋ ಬದಲಂಗೆ ಹಿಂಗೆ ಬಹುಮಾಡಿ ಪಾರ್ಕಿಂಗ್ ಏರಿಯಾ ಕೊಟ್ಬಿಟ್ರೆ ಆರಾಮಾಗಿ ಅಲ್ಲ ಕೂತ್ಕೊತಾರೆ. ಇವಾಗ ಎಲ್ಲ ಓಡೋರು ಬಿಸಿಲಲ್ಲೇ ಸಾಯಬೇಕು, ಅದೆಲ್ಲ ಇರಬೇಕು ಅಂದರೆ ತುಂಬ ಕಷ್ಟ ಅಲ್ವಾ. ಈ ಥರ ಬಹುಮಾಡಿ ಪಾರ್ಕಿಂಗ್ ಏರಿಯಾ ಕೊಡಲಿ ಬಿಡಿ. ಒಂದು ಡ್ರಾಪ್ ಆದಮೇಲೆ 3 ರಿಂದ 4 ಕಿಲೋಮೀಟರ್ ಸುತ್ತಾಡಬೇಕು. 4 ಒಂದೊಂದು ಸೈಡ್ 10 ಕಿಲೋಮೀಟರ್ ಹೋದ್ರೂ ಇಲ್ಲ. ಸಂಧಿ ರೋಡಲ್ಲಿ ಹಾಕಿದ್ರು ಓಡಿಸ್ತಾ ಇರ್ತಾರೆ, ಈ ಕಡೆ ಮೇನ್ ರೋಡಲ್ಲಿ ಸೈಡಲ್ಲಿ ಹಾಕ್ಕೊಂಡ್ರು ಓಡಿಸ್ತಾ ಇರ್ತಾರೆ. ಎಲ್ಲೂ ಈ ಪೊಲೀಸ್ ಅವರಿಂದ ಪಾಪ ಎಲ್ಲ ಬೋರ್ಡವ್ರಿಗೆ ನೆಮ್ಮದಿ ಇಲ್ಲ. 100% ಅಂದರೆ ಮೇ ಬಿ ಇವಾಗ ಗಾಡಿಗಳನ್ನ ಹಿಡಿತಾ ಇಲ್ಲ ಬಿಡಿ, ಅದರಿಂದ ಸ್ವಲ್ಪ ಬಚಾವು. ಇನ್ನು ಪಾರ್ಕಿಂಗಲ್ಲಂತೂ ಅಪ್ಪ ಎಲ್ಲಿ ನಿಲ್ಸೋಕ್ಕಾಗಲ್ಲ ಗಾಡಿಗಳನ್ನ. ಬೆಳಗ್ಗೆಯಿಂದ ಒಂದೇ ಒಂದು ಡ್ಯೂಟಿ ಇಲ್ದಿರ ಸುಮ್ಮನೆ ಕೂತಿದ್ದೀನಿ. ಸುಮ್ಮನೆ ಕೂತಾಗ ಹಂಗೆ ಒಂದು ಮೈಂಡ್ಗೆ ಬಂತು. ಅದನ್ನು ಅದೇ ರೀತಿ ಬರೆದು ನಿಮಗೆ ಇವಾಗ ಆಡಕ್ಕೆ ಹೊರಟಿದ್ದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಓಕೆನಾ? ಸ್ಟಾರ್ಟ್ ಮಾಡ್ತೀನಿ ನೋಡಿ. ಒಳ್ಳೆ ಮಾತು ಅಂದರೆ ಇಲ್ಲಿ ಯಾರಿಗೂ ಇಷ್ಟ ಆಗಲ್ಲ. ಸಿಗರೇಟ್ ಎಣ್ಣೆ ಅಂದರೆ ಎಲ್ಲೋ ಹಿಂದೆ ಬಿದ್ದು ಸಾಯ್ತಾರಲ್ಲ. ಒಳ್ಳೇದು ಮಾಡೋಕೆ ಬರೋರ್ನೆಲ್ಲ ಜೋಕರ್ ಅಂತ ಅಂತಾರೆ. ಕೆಟ್ಟದ್ದು ಮಾಡಿ ಓಡಾಡೋರ್ನ ಕಿಂಗು ಅಂತ ಮೆರೆಸ್ತಾರೆ. ಬುದ್ಧಿ ಇರೋ ದಡ್ಡನ ಮಕ್ಕಳು ಕೆಲ್ಸಕ್ಕಂತ ಹೋಗ್ತವೆ, ಬುದ್ಧಿ ಇಲ್ಲದ ಕಳ್ಳನ ಮಕ್ಕಳು ರಾಜ್ಯನ ಹೊರಟವ್ರೆ. ಹೆಂಗಿದೆ ಗಾಯಿಸಿ? ಗಾಡೀಲಿ ನಾವು ಓಡ್ಸೋಕ್ಕಾಗಲ್ಲ ಅನ್ಸುತ್ತೆ. ಕಂಪ್ಲೀಟ್ ಬಿಸಿಲಾಗೋಯ್ತು. ಕೆಮ್ಮು, ನೆಗಡಿ, ಜ್ವರ ಈ ಥರ ಜಾಸ್ತಿ ಆಗ್ತಾ ಇದೆ. ಇವಾಗ ನಾರ್ಮಲ್ ಆಗಿ 36-37 ಡಿಗ್ರೀಸ್ವರೆಗೂ ಟಚ್ ಆಗ್ತಾ ಇದೆ. ಈ ಗಾಡಿ ಸ್ಮಾಲ್ ಇರೋದ್ರಿಂದ, ಐರನ್ ಆಗಿರೋದ್ರಿಂದ ಓಡಿಸೋದು ಕಷ್ಟ ಇದೆ. ನೋಡೋಣ ಆಗುತ್ತಾ ಇಲ್ಲ. ಈ ಬಿಸಿಲಲ್ಲಿ ಗಾಡಿ ಓಡಿಸೋಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನೂ ರೋಗಗಳು ಸ್ಟಾರ್ಟ್ ಆಗೋಯ್ತು ನನಗೆ. ಇದು ಬಜಾಜ್ ಕಿಟ್ಟು ಚಳಿಗಾಲಕ್ಕೆ, ಮಳೆಗಾಲಕ್ಕೆ ಸಖತ್ತಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಒಂಚೂರು ಯೂಸ್ ಆಗಲ್ಲ. AC ಇಲ್ಲಾಂದರೆ ಫ್ಯಾನ್ ಇದ್ರೂ ಅಷ್ಟೊಂದು ವರ್ಕೌಟ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಇದು ಕಂಪ್ಲೀಟು ತಗಡಿದೆ, ಕಬ್ಬನೇ ಕಂಪ್ಲೀಟು. ಏನೇ ಬಿಸಿಲು ಹೊಡಿಲಿ ಕಂಪ್ಲೀಟು ಹೋಗಲ್ಲ. ಮಧ್ಯಾಹ್ನ ಹೊತ್ತು ಕೆಲಸ ಮಾಡೋಕ್ಕಾಗಲ್ಲ. ಆನ್ ಟೈಮು ನಾವು ಊಟ ಬೇರೆ ಮಾಡಲ್ವಲ್ಲ, ಇದು ಎತ್ತಾಗುತ್ತೆ. ಅದಕ್ಕೋಸ್ಕರ ನೋಡಿ ಮಾತಾಡಿದ್ರು ನುಂಗಿ ಸಾಕಾಗೋಗಿದೆ ಕಂಪ್ಲೀಟ್. ನಾನು ಈ ಡ್ರೈವಿಂಗ್ ಮಾಡಿದಾಗಿಂದ ವೀಕ್ ಅನಿಸ್ತಾ ಇದೆ. ಬಟ್ ಇದರಲ್ಲಿ ಡೈಲಿ 2,000 ದುಡಿಯೋಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿ ದುಡ್ಕೋಬೋದು. ಈ ಸಮ್ಮರಲ್ಲಿ ಈ ಗಾಡಿನ ಓಡಿಸೋದು ತುಂಬ ಕಷ್ಟ. ಈ ಸಮ್ಮರಲ್ಲಿ ಹೆವಿ ತುಂಬ ಬಿಸಿದೆ ಈ ಗಾಡಿಗೆ. ತುಂಬ ತಗಡು, ಚಿಕ್ಕ ಗಾಡಿ ಅಲ್ವಾ, ಚಿಕ್ಕ ಗಾಡಿ ಆಗಿರೋದ್ರಿಂದ ಹೆವಿ ಬಿಸಿ ಹೊಡೆಯುತ್ತೆ.
ನಾವು ಇದರಲ್ಲಿ ಇರೋಕ್ಕಾಗಲ್ಲ. ಇದರಿಂದ ಕೆಮ್ಮು, ನೆಗಡಿ, ಕಫ, ಒಂದೊಂದು ಟೈಮು ಪ್ಯಾರಲೈಸ್ ಆಗ್ತಂಗೆ, ಕೈ ಕಾಲೆಲ್ಲ ಪ್ಯಾರಲೈಸ್ ಆದಂಗೆ ಫೀಲ್ ಆಗುತ್ತೆ. ಎದ್ದು ಓಡಾಡೋಕ್ಕಾಗಲ್ಲ. ಒಂದು ಅಂಗಡಿಗಳು ದೂರ ತಗೊಳ್ಳೋಣ ಅಂದ್ರೂ ಕಷ್ಟ ಆಗುತ್ತೆ. ಮಾತ್ರೆಗಳು ನುಂಗಿ ಸಾಕಾಗುತ್ತೆ. ಈ ಥರ ಪರಿಸ್ಥಿತಿ ಇರುತ್ತೆ. ಅಂದರೆ 24 ಅವರ್ಸ್ ಮಾಡೋದೇ ಇದು ತೊಂದರೆ ಆಗ್ತಾಗುತ್ತೆ, ಫಿಸಿಕಲ್ ಆಗೋದು. ಬಟ್ ಪಾರ್ಟ್ ಟೈಮ್ ಮಾಡ್ತಾ ಇದ್ದೆ, ಅಷ್ಟೊಂದು ಎಫೆಕ್ಟ್ ಇಲ್ಲ. ಬಟ್ ನಾನು ಡ್ರೈವಿಂಗ್ ಬಿಟ್ಟು ಬೇರೆ ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡೋಣ. ನನ್ನ ಗಾಡಿ ನಿಂತೋದಾಗ ತುಂಬ ಜನ ಟ್ರಾಫಿಕ್ ಪೊಲೀಸರು, ತುಂಬ ಜನ ನನಗೆ ಗೊತ್ತಿಲ್ಲ ಅಂಥವರೆಲ್ಲ ಬಂದು ನನ್ನ ಗಾಡಿನ ತಳ್ಕೊಟ್ಟು, ಒಂದೊಂದು ಟೈಮು ನನ್ನ ಇಂಡಿಕಾ ಕೆಟ್ಟೋದಾಗ ಗೇರು ಲಿವರು ಈಚೆ ಬಂದುಬಿಟ್ಟಿತ್ತು. ಆಗ ಯಾರು ಅಂತಲೇ ಗೊತ್ತಿಲ್ಲ ನನಗೆ, ಬಂದು ಗೇರ್ ಲಿವರ್ಗೆ ಅಂತ ತಂಬಿ ಕಟ್ಕೊಟ್ಟು ಎಲ್ಲ ಹೆಲ್ಪ್ ಮಾಡಿದ್ರು. ಇವಾಗೂ ಅವರು ಕಾಂಟ್ಯಾಕ್ಟಲ್ಲಿದ್ದಾರೆ. ಆ ಥರ ಸಿಗೋದು ತುಂಬ ರೇರು. ಬಟ್ ತುಂಬ ಜನ ಒಳ್ಳೆ ಜನ ಇದ್ದಾರೆ. ನಾವು ಒಳ್ಳೆಯವರಾಗಿದ್ದರೆ ನಮಗೂ ಒಳ್ಳೆಯವರು ಸಿಗ್ತಾರೆ ಅಂತ ನಾನು ಫೀಲ್ ಆಗ್ತೀನಿ. ಬಟ್ ಒಂದೊಂದು ಕಡೆ ಇವಾಗ ಬೊಮ್ಮನಹಳ್ಳಿಲಿ ಫುಲ್ಲು ಟ್ರಾಫಿಕ್ ಆಗೋಗಿತ್ತು, ಗಾಡಿ ನಿಂತೋಯ್ತು. ಇಮಿಡಿಯೇಟು ಬಂದು ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲು ಆ ಥರ ಇರೋರನ್ನ ರೆಕಗ್ನೈಸ್ ಮಾಡಿ ಅಂಥವ್ರಿಗೆ ಒಳ್ಳೆ ಪೋಸ್ಟ್ ಕೊಟ್ಟರೆ ಅಂಥವರಿಂದ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಅಂತ ಒಬ್ಬ ಗುಡ್ ಪೊಲೀಸ್ ಆಫೀಸರ್ಗೆ ಸಲ್ಯೂಟ್ ಹೊಡುತ್ತೆ. ಅದಕ್ಕೋಸ್ಕರ 24 ಅವರ್ಸು ಕೆಲಸ ಮಾಡ್ತಾಯಿರೋ ಪೊಲೀಸವ್ರಿಗೂ ನಾನು ಸಲ್ಯೂಟ್ ಹೇಳ್ತೀನಿ. ಯಾಕಂದರೆ 24 ಅವರ್ಸ್ ನಾವು ಔಟ್ಸೈಡ್ ಇರ್ತೀವಿ. ನಮ್ಮನ್ನು ಯಾರು ದೋಚ್ತೀರಾ, ನಮ್ಮನ್ನು ಯಾರು ಕಳ್ತನ ಮಾಡಿದಿರಾ, ನಮ್ಮನ್ನು ಯಾರು ದರೋಡೆ ಮಾಡಿದಿರಾ ಅಂತ ಹೇಳೋ ಪೊಲೀಸವ್ರಿಗೆ ಸಲ್ಯೂಟ್ ಹೊಡಿತೀನಿ. ಬಟ್ ಅಂಗಡಿ ಹತ್ರ 50-100 ರೂಪಾಯಿ ವ್ಯಾಪಾರ ಮಾಡೋರ ಹತ್ರ 50-50 ರೂಪಾಯಿ, 100 ರೂಪಾಯಿನ ಕಲೆಕ್ಟ್ ಮಾಡಬೇಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. KR ಪುರಂ ರೋಡಲ್ಲಿ ಒಂದ್ಸರಿ ಗಾಡಿ ನಿಂತೋದಾಗ ಒಬ್ಬರು 2 ವೀಲರಲ್ಲಿ ಬಂದು ಗಾಡಿನ ಸೈಡ್ಗೆ ಹಾಕಿ ನನಗೋಸ್ಕರ ಅರ್ಧ ಗಂಟೆ ವೆಯ್ಟ್ ಮಾಡಿ, ಮತ್ತು ಆಟೋದವರೊಬ್ಬರು ನನ್ನ ಗಾಡಿ ತಳ್ಕೊಳ್ಳೋವರೆಗೂ ಆವಾಗವರೆಗೂ ವೆಯ್ಟ್ ಮಾಡಿದ್ದಾರೆ ಅಂತ ಒಳ್ಳೆ ವ್ಯಕ್ತಿಗಳಿಗೆ ಸಲ್ಯೂಟ್ ಅಂತ ಹೇಳ್ತೀನಿ. ಕಾಮರ್ತಿ ನಗರದಲ್ಲಿ ಆಲ್ಮೋಸ್ಟು ಸಾಯಂಕಾಲ 5 ಗಂಟೆಗೆ ಗಾಡಿ ಆಫ್ ಹೋಗಿತ್ತು. ರಾತ್ರಿ ಎಲ್ಲ ನೋಡಿದೆ, ಯಾರೂ ಸಿಗಲಿಲ್ಲ. ಬಟ್ ಯಾರೋ ಇಬ್ಬರು ಮುಸ್ಲಿಂ ಹುಡುಗರು ಬಂದು, ಇಲ್ಲೇ ಇರಿ, ನಾನು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಒಂದು 5-10 ನಿಮಿಷಕ್ಕೆಲ್ಲ ರಿಟರ್ನ್ ಬಂದು ಗಾಡಿ ತಳ್ಕೊಟ್ಟು ಅದು ಸ್ಟಾರ್ಟ್ ಆಗೋವರೆಗೂ ಇದ್ದು ಹೋದರು. ಈ ಥರದ ಎಲ್ಲ ನೋಡಿದಾಗ ಖುಷಿ ಆಗುತ್ತೆ. ಇವಾಗ ನಾನು ಸಹ ಎಲ್ಲಾದರೂ ಗಾಡಿಗಳು ಕೆಟ್ಟೋಯ್ತು, ಯಾರಿಗಾದ್ರೂ ಹೆಲ್ಪ್ ಬೇಕು ಅಂದಾಗ ನಾನು ಮಾಡಿಕೊಡ್ತೀನಿ. ಬಟ್ ಒಂದೊಂದು ಟೈಮು ನನಗೆ ಒಂದು ಬೇಜಾರಾಯಿತು ಮೊನ್ನೆ. ಅದ್ಯಾರೋ ಹಿಂದಿ ಹುಡುಗ 2 ವೀಲರ್ನ ಎತ್ಕೊಂಡೋಗಿ ಗೋಡೆಗೆ ಗುದ್ಬಿಟ್ಟು ಮುಖ ಎಲ್ಲ ಫುಲ್ಲು ಡ್ಯಾಮೇಜ್ ಆಗಿ ರಕ್ತ ಎಲ್ಲ ಬರ್ತಾಯಿತ್ತು. ಬಟ್ ಅಲ್ಲಿ ತುಂಬ ಜನ ಇರೋದ್ರಿಂದ, ನಾನು ಕಸ್ಟಮರ್ ಇರೋದ್ರಿಂದ ಹಂಗೆ ಹೊರಟೋದೆ. ಅದೊಂದು ನನಗೆ ಗಿಲ್ಟಿ ಕಾಣಿಸ್ತಾ ಇದೆ. ಹಂಗೆ ಹೆಲ್ಪ್ ಮಾಡಿರೋರಿಗೆಲ್ಲ ನಾನು ಸಲ್ಯೂಟ್ ಹೇಳ್ತಾ ಬಾಯ್ ಬಾಯ್.